ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರಣ್ಣವರ ಅವರ ಮೇಲೆ ಶಾಸಕ ಲಕ್ಷ್ಮಣ ಸವದಿ ಅವರ ಮನೆಯ ಅಂಗಳದಲ್ಲಿ ಶನಿವಾರ ಹಲ್ಲೆ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದ್ದು, ರಕ್ತಸ್ರಾವದಿಂದ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಎನ್ನಲಾಗಿದೆ. ಕೆಲ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಲು ಹೋದಾಗ ಶಾಸಕ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ್ ಮತ್ತು ಮತ್ತೊಬ್ಬ ಬೆಂಬಲಿಗ ಶ್ರೀಕಾಂತ್ ಆಲ್ಗೂರು ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ನಿಂಗಪ್ಪ ಕರಣ್ಣವರು ಆರೋಪಿಸಿದ್ದಾರೆ. ಸವದಿ ಸಂಬಂಧಿಕ ಶಂಕರ್ ನಂದೇಶ್ವರ್ ಅವರನ್ನ ಡಿಸಿಸಿ ಬ್ಯಾಂಕ್ನ ಅಥಣಿ ಶಾಖೆಯಿಂದ ಬೆಳಗಾವಿ ಶಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಈ ವರ್ಗಾವಣೆಯನ್ನ ನಾನೇ ಮಾಡಿಸಿದ್ದೀನಿ ಎಂಬ ಆರೋಪ ಅವರಲ್ಲಿತ್ತು. ಜೊತೆಗೆ ಜಾರಕಿಹೊಳಿ ಕುಟುಂಬದವರೊಂದಿಗೆ ನಾನು ಉತ್ತಮ ಸಂಬಂಧ ಹೊಂದಿದ್ದೆ, ಹಾಗಾಗಿ ನನ್ನ ಮೇಲೆ ಹಲ್ಲೆ ಮಾಡಿರುವ ಅನುಮಾನವಿದೆ. ನನ್ನ ಜೀವನಕ್ಕೆ ಹಾನಿಯಾದರೆ ಲಕ್ಷ್ಮಣ ಸವದಿ ಅವರೇ ಹೊಣೆ ಅಂತ ಆರೋಪಿಸಿದ್ದಾರೆ. ಗಾಯಗೊಂಡ ನಿಂಗಪ್ಪ ಅವರಿಗೆ ಅಥಣಿ ಸಮುದಾಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜಿಲ್ಲೆಯ ವಿವಿಧೆಡೆ ಡಿಸಿಸಿ ಬ್ಯಾಂಕ್ ಶಾಖೆಗಳನ್ನು ಬಂದ್ ಮಾಡಿ ನಿಂಗರಾಜ್ ಅವರ ಮೇಲಿನ ಹಲ್ಲೆಯನ್ನು ಸಿಬ್ಬಂದಿ ಅವರು ಖಂಡಿಸಿದ್ದಾರೆ. ಹಲ್ಲೆ ಮಾಡಿದ ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು, ಇಲ್ಲದಿದ್ದರೆ ಬ್ಯಾಂಕ್ ಬಂದ್ ಮಾಡಿ ಹಲ್ಲೆ ಮಾಡಿದ ಆರೋಪಿಗಳ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದಲ್ಲಿ ಸಮಸ್ಯೆಗಳಿವೆ, ಹಾಗಾಗಿ ಎಲ್ಲ ನೌಕರರು ಚರ್ಚೆಗಳಿಗಾಗಿ ನನ್ನ ನಿವಾಸಕ್ಕೆ ಬಂದಿದ್ದರು. ಸಂಘದ ಅಧ್ಯಕ್ಷ ನಿಂಗಪ್ಪ ಹಣಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂದು ನೌಕರರು ದೂರಿದರು. ಆಗ ಈ ವಿಷಯ ನನ್ನ ಬಳಿ ಚರ್ಚಿಸಬೇಡಿ, ನೀವೇ ಹೊರಗೆ ಬಗೆಹರಿಸಿಕೊಳ್ಳಿ ಎಂದೇ. ಅವರು ಹೊರಗೆ ಹೋಗ್ತಾ ಇದ್ದಂತೆ ನನ್ನ ಬೆಂಬಲಿಗ ಶ್ರೀಕಾಂತ್ ಆಲ್ಗೂರು ಈ ವಿಚಾರ ಶಾಸಕರ ಬಳಿ ಏಕೆ ತಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಆಗ ನಿಂಗಪ್ಪ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದಾಗ ತಳ್ಳಾಟ ನೂಕಾಟವಾಗಿದೆ ಅಂತ ಶಾಸಕ ಲಕ್ಷ್ಮಣ ಸವದಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಜಗಳ ಮಾಡುವುದಾದರೆ ನಮ್ಮ ಮನೆಯಿಂದ ಹೊರಗೆ ನಡೆಯಿರಿ ಅಂತ ನಾನು ಹೇಳಿದೆ. ಈ ಹಲ್ಲೆಗೂ ನಮಗೂ ಸಂಬಂಧವಿಲ್ಲ, ಯಾರೋ ರಾಜಕೀಯ ಮುಖಂಡರು ಮಾಡಿಸಿದ ಗಲಾಟೆ ಇದಾಗಿದೆ. ರಾಜಕಾರಣದಲ್ಲಿ ಇದೆಲ್ಲ ಸ್ವಾಭಾವಿಕ, ಇದರಿಂದ ಒಂದು ಸಂಚು ರೂಪಿಸಲಾಗಿದೆ. ತನಿಖೆ ನಂತರ ಎಲ್ಲವೂ ಕೂಡ ಹೊರಗೆ ಬರುತ್ತದೆ ಅಂತ ಶಾಸಕರು ತಿಳಿಸಿದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ್ ಸವದಿ ಅವರ ವಿರುದ್ಧ ಡಿಸಿಸಿ ಬ್ಯಾಂಕ್ ನೌಕರರ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಈ ಘಟನೆಯನ್ನು ಖಂಡಿಸಿ ಸವದಿ ಪುತ್ರರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಅಥಣಿ ಪೊಲೀಸ್ ಠಾಣೆ ಎದುರು ಡಿಸಿಸಿ ಬ್ಯಾಂಕ್ ಮುಂಭಾಗ ಎರಡೂ ಕಡೆ ಧರಣಿ ನಡೆದಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿರುವ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಶಾಸಕ ಲಕ್ಷ್ಮಣ ಸವದಿ ಅವರ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಅಂತ ಈ ವೇಳೆ ಲಕ್ಷ್ಮಣ ಸವದಿ ಅವರು ತಮ್ಮ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅದನ್ನು ನಮ್ಮ ಮುಂದೆ ಚರ್ಚೆ ಮಾಡಬೇಡಿ, ಅದನ್ನು ನೀವೇ ಮಾಡಿಕೊಂಡು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದೇನೆ. ಹೊರಗಡೆ ಶ್ರೀಕಾಂತ್ ಆಲ್ಗೂರು ಎಂಬ ನಮ್ಮ ಕಾರ್ಯಕರ್ತ ಇದ್ದ, ನಿಮ್ಮ ವಿಚಾರ ಇಲ್ಲಿಗೆ ಯಾಕೆ ತಂದಿದ್ದೀರಿ ಅಂತ ಕೇಳಿದ್ದಾನೆ. ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನೌಕಾಟ ತಳ್ಳಾಟ ನಡೆದಿದೆ ಅಂತ ತಿಳಿಸಿದ್ದಾರೆ. ಅದಕ್ಕೂ ನಮಗೆ ಯಾವುದೇ ಸಂಬಂಧವಿಲ್ಲ ಅಂತ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ನನ್ನ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದ್ದು, ಕ್ಷೇತ್ರದ ಜನರ ಆಶೀರ್ವಾದ ಇರುವ ತನಕ ವಿರೋಧಿಗಳ ಕುತಂತ್ರಗಳು ಫಲಿಸೋದಿಲ್ಲ ಅಂತ ಕಳೆದ 2 ತಿಂಗಳಿಂದ ನನ್ನ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ನಡೀತಾ ಇದೆ ಅಂತ ಶಾಸಕ ಲಕ್ಷ್ಮಣ ಸವದಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಅದನ್ನು ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ತಮ್ಮ ಸಂಬಂಧಿಕ ಶಂಕರ್ ನಂದೇಶ್ವರ್ ಅವರ ವರ್ಗಾವಣೆ ವಿಚಾರವಾಗಿ ಮಾತನಾಡಿದವರು, ನಂದೇಶ್ವರ್ ಅವರ ವಿರುದ್ಧ ಮೇಲ್ನೋಟಕ್ಕೆ ಕೆಲವು ತಪ್ಪು ಮಾಹಿತಿ ನೀಡಿದ್ದಾರೆ. ನಾನು ರೈತರ ಕಷ್ಟಗಳಿಗೆ ಸ್ಪಂದಿಸಿ ಸಹಕಾರಕ್ಕೆ ಸಂಘಕ್ಕೆ ಹಣ ತುಂಬುತ್ತಾ ಇದೆ, ಆದರೆ ಆ ಅಧಿಕಾರಿಯೇ ಸವದಿಗೆ ಹಣ ತುಂಬಲು ಸಹಾಯ ಮಾಡ್ತಿದ್ದಾನೆ ಎಂಬ ಸುಳ್ಳು ಆರೋಪ ಹೊರಿಸಿ ಅವರನ್ನು ವರ್ಗಾವಣೆ ಮಾಡಿಸಲಾಗಿದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ನನ್ನ ವಿರುದ್ಧ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಸಂಚು ನಡೆದಿದೆ ಅಂತ ಶಾಸಕ ಲಕ್ಷ್ಮಣ ಸವದಿ ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಂದಿನ ದಿವಸ ನಮ್ಮ ಸಹೋದರಾಗಿರ್ತಕ್ಕಂಥ ಸತ್ಯಪ್ಪ ಬಾಗೇನವರು ಏಕವಚನದಲ್ಲಿ ನಮ್ಮ ಸಾಹುಕಾರಿಗೆ ಮಾತಾಡ್ತಿರ್ತಕ್ಕಂಥದ್ದು ಒಂದು ಸಮಾಜವನ್ನು ತಗೊಂಡು ಇವತ್ತಿನ ದಿವಸ ಸಾಹುಕಾರನನ್ನು ಏಳಿಸುವಂಥ ಕೆಲಸವನ್ನು ಮಾಡಿದಾನೆ. ಸಮಾಜಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತಕ್ಕಂಥವ್ರು ಅದಾರ. ಅದಕ್ಕೆ ಅವ್ರ ನೇತೃತ್ವವನ್ನು ತೆಗೆದುಕೊಂಡು ಏನೋ ಸ್ಟೇಟ್ಮೆಂಟ್ ಕೊಡಬೇಕು. ಈಗಾಗಲೇ ಸಾಹುಕಾರ ಹತ್ರ ಕೋಟಿಗಟ್ಟಲೆ ರೊಕ್ಕ ಕೇಳಿದಂಥ ಮನುಷ್ಯ ಇವತ್ತು ಸಮಾಜ ತರ್ತಾನಂದ್ರೆ ನಾವು ಅದನ್ನು ಇವತ್ತಿನ ದಿವಸ ಖಂಡನೆ ಮಾಡ್ತೀವಿ. ಯಾಕಂತ ಕೇಳಿದರೆ ಸಮಾಜ ಒಬ್ಬನಿಂದಲ್ಲ, ಸಮಾಜಕ್ಕಾಗಿ ನಾವು ಹೊರತಾಗಿ ನಮಗಾಗಿ ಸಮಾಜ ಕಟ್ಕೊಂಡು ಹೋಗಿದ್ದರಿಂದ ಇವತ್ತಿನ ದಿವಸ ರಾಜಕಾರಣ ಮಾಡೋದು ನಮ್ಮ ಅಥಣಿ ತಾಲೂಕಿನಾಗ ಹೊಳೆಮಿಲ್ಲ. ಇವತ್ತಿನ ದಿವಸ ಅವ ಏನೇನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ನಮ್ಮ ಬಡಬಗ್ಗರನ್ನ ಎಷ್ಟೋ ಜನರನ್ನ ಹಾಳಿಗೆ ಹೆಚ್ಚಾನ, ಎಷ್ಟೋ ಜನರ ನೌಕರಿ ಹಸ್ತಂತ ರೊಕ್ಕ ತೊಗೊಂಡಾನ, ಎಷ್ಟೋ ಜನರ ಬ್ಯಾಂಕ್ ಆಫೀಸರ್ ಜೋಡಿ ನೌಕರಿ ಹಸ್ತಂತ ಹೇಳಿ ರೊಕ್ಕ ತೊಗೊಂಡ್ಕಿರಿಂದ ಎಷ್ಟೋ ಮಂದಿಗೆ ಹಾಳು ಮಾಡ್ಯಾನ. ಅಂಥವ್ರನ್ನ ತೊಗೊಂಡ್ಕಿರಿಂದ ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರಿಗಾಗಲಿ ಸನ್ಮಾನ್ಯ ಚಿದಾನಂದ ಸವದಿ ಅವರಿಗೆ ಇನ್ನೊಂದು ಸಲ ಏಕವಚನದಲ್ಲಿ ಮಾತಾಡೋದು, ನೀನು ಮಾತಾಡೋವಿದ್ದೆ ಅಂದರೆ ನೇರವಾಗಿ ಮಾತಾಡ. ಒಂದು ಕುರುಬ ಸಮಾಜವನ್ನು ಹಾಲು ಮತ್ತು ಸಮಾಜವನ್ನು ತೆಗೆದುಕೊಂಡು ಈ ಸಮಾಜದಿಂದ ನಮ್ಮ ಶಾಸಕರಿಗೆ ಇನ್ನೊಂದು ಸಲ ಮಾತಾಡಿದರೆ ನಾವು ಸಮಾಜದವರು ಕೂಡ ಇವತ್ತಿನ ದಿವಸ ಗಪ್ಪಿರಂಗಿಲ್ಲ ಅಂತ ಹೇಳ್ಕೊಂಡು ಇವತ್ತಿನ ಈ ತಮ್ಮ ಮೂಲಕ ಇವತ್ತಿನ ತಿಳಿಸ್ತಾ ಇದ್ದೀನಿ.
ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ನಿನ್ನೆ ದಿವಸ ಆದ ಬೆಳವಣಿಗೆಗಳ ಬಗ್ಗೆ ಈ ಸರ್ಕಾರ ಅಂದ್ರೆ ಡಿಸಿಸಿ ಬ್ಯಾಂಕಿನ ಸಿಬ್ಬಂದಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವ ಸಲುವಾಗಿ ಕರೆದಂತ ಈ ಪ್ರೆಸ್ ಮೀಟ್ ನಲ್ಲಿ ಉಪಸ್ಥಿತರಿರುವ ಎಲ್ಲ ಡಿಸಿ ಬ್ಯಾಂಕ್ ನೌಕರಸ್ಥರಿಗೂ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಹಾಗೂ ನ್ಯಾಯವಾದಿಗಳಿಗೂ ಮತ್ತು ಮುಖಂಡರಿಗೂ ಇವತ್ತಿನ ಈ ಪ್ರೆಸ್ ಮೀಟಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನ ಈ ಪ್ರೆಸ್ ಮೀಟ್ ಅನ್ನ ನಮ್ಮ ಸಹಕಾರ ಬ್ಯಾಂಕಿನ ಸಿಬ್ಬಂದಿಯವರು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಚೇತನ್ ಕುಮಾರ್ ಶಂಕರ್ ದಳವಾಯಿ. ನಾನು BDCC ಬ್ಯಾಂಕಿನಲ್ಲಿ ಬ್ಯಾಂಕ್ ನಿರೀಕ್ಷಕರೆಂದು ಹತ್ನಿ ಬ್ರಾಂಚ್ನಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ಈಗ ಹೇಳುವ ಮುಖ್ಯ ಇಲ್ಲಿ ತಾತ್ಪರ್ಯ ಏನಂದರೆ, ನಿನ್ನೆ ನಡೆದ ಘಟನೆ ಬಗ್ಗೆ ವಿವರಿಸುತ್ತಾ ಹೋಗ್ತೇನೆ. ನಾನು ಈ ನಿಂಗರಾಜ್ ಕರೇನ್ನವರ ಆದ ನಮ್ಮ ಯೂನಿಯನ್ ಅಧ್ಯಕ್ಷರು ನಿನ್ನೆ ಬಂದು ಏನು ನಿಮಗೆ ಹೇಳಿರ್ತಾರೆ ಅದು ತಾತ್ಪರ್ಯವನ್ನು ನಾವು ಇವತ್ತು ವಿವರಿಸ್ತೇನೆ. ಮುಖ್ಯವಾಗಿ ಅವರು ಒಂದು 80 ಲಕ್ಷದ ಕಾರ್ ತಗೋತೀನಿ ಅಂತ ಹೇಳಿದ್ರು. ಅದಕ್ಕೆ ನೀವು ಯೂನಿಯನ್ದವ್ರು ಎಲ್ಲ ಸದಸ್ಯರು ನೀವು ಹಣ ನೀಡಬೇಕಂತ ನಮ್ಗೆ ತಿಳಿಸಿದ್ರು. ನಾವು ಅಂದೆವು ಯೂನಿಯನ್ದಾಗ ಇದ್ದ ಸದಸ್ಯರು ನಮಗೆ ಕೊಡೋಕ್ಕಾಗೋದಿಲ್ಲಪ್ಪ ಅಂತಂದು ನಾವು ಮೂಲತಃ ಹೇಳಿದೆವು. ಆದರೂ ಅವರ ಆ ವಿಚಾರ ಬಿಟ್ಕೊಂಡು ಅವ್ರ ಮನುಷ್ಯನಲ್ಲಿ ಇತ್ತು. ಮುಖ್ಯವಾಗಿ ಕೆಲವೊಂದು ಸದಸ್ಯರು ನಮ್ಮ ಯೂನಿಯನ್ ಸದಸ್ಯರು ಹಾಕಿದ್ರು. ನಾವು ಹಾಕಲ್ದವ್ರ ವಿಚಾರದಾಗ ಅವನ ಶೇಡ್ ಆಯ್ತು. ಆದರೆ ಈ ಘಟನೆ ಹಿನ್ನೆಲೆ ಮೇನ್ ಮುಖ್ಯವಾಗಿ 2/1/2026 ದಿವಸ ರಾತ್ರಿ 8:15ಕ್ಕೆ ಬಸವರಾಜ್ ಕಮತಿ ನಮ್ಮ ಯೂನಿಯನ್ ಕಾರ್ಯದರ್ಶಿ ಅಭಯ್ ಲಕ್ಕಡಿ ಹಾಗೂ ಮಹಾಬಲ್ ಪಾಟೀಲ್ ಅತ್ತ ಯೂನಿಯನ್ ಪದಾಧಿಕಾರಿಗಳು ನಮ್ಮ ಅರುಣ್ ಜ್ಯೋತಿ ನಗರ ಅತ್ನಿಯಲ್ಲಿ ರಾತ್ರಿ 8:30ಕ್ಕೆ ಬಂದು ನಮ್ಮ ಮೇಲೆ ಹಲ್ಲೆಗೆ ಮಾಡಿದರು. ಆದ್ರೆ ಏನು ಮಾಡಿದ್ರು, ಯಾಕಪ್ಪ ನೀವು ಹಿಂಗೆ ಮಾಡತ್ತೀರಿ ಅಂದ, ಇಲ್ಲ ಮೊನ್ನೆ ಇದು ಮುಖ್ಯವಾಗಿ ಇರೋ ಕಾರಣ ಒಂದು ಕಾರ್ ಗಾಡಿಗೆ ನಾವು ರೊಕ್ಕ ಹಾಕಿಲ್ಲತ್ತ. ಆದ್ರೆ ಮುಖ್ಯವಾಗಿ ಕಾರಣ ಏನಂದ್ರೆ ಇವ್ರು ವಿಚಾರ ಅಂದ್ರೆ ಕೇಳಿದ್ಬಿಟ್ಟಿಗೆ ಮೊನ್ನೆ ನೀವು ನಂದೇಶ್ವರ ಟ್ರಾನ್ಸ್ಫರ್ ಆಗಿತ್ಲ, ಶಂಕರು ಸಾಹೇಬ್ರ ಟ್ರಾನ್ಸ್ಫರ್ ಹಾಕಿ ನಾವು ಮುಖ್ಯ ಕಾರಣದವ್ರಿ ಅಂತಂದು ನೀವು ಸಾವುಕಾರ ಮುಂದೆ ಹೋಗಿ ಹೇಳಿರಿ. ನೀವು ಕಾರದಾರಿ ಮಕ್ಕಳ ನಿಮ್ಮ ನೋಡ್ತನು ನಿಮ್ಮನ್ನ ಬಿಡುದಿಲ್ಲ, ಹೆಂಗೆ ಬದುಕ್ತೀರಿ ಬದುಕ್ರಿ ಅಂತಂದು ಜೀವ ಬದುಕಿ ಹಾಕಕ್ಕೆ ಬಂದ್ರು. ನಾವು ಹೇಳಿದ್ವು ರಾತ್ರಿ 8:00ವರೆಗೆ ಈ ಮನಿ ಮುಂದೆ ಬಂದು ಗಲಾಟೆ ಮಾಡ್ತೀರಿ ಅಂದ್ರೆ ಹೆಂಡ್ರ ಮಕ್ಕಳ ವಿಚಾರ ಏನ ನಮಗೆ ಭಯಭೀತಗೊಳಿಸ್ರಿ. ಆದ್ರೆ ಇವ್ರ ವಿಚಾರ ಏನಂದ್ರೆ ಮುಖ್ಯವಾಗಿ ನಮ್ಮದ ಅದು 80 ಲಕ್ಷ ಕಾರ್ಗೆ ನಾವು ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ಅನ್ನೋದ ಉದ್ದೇಶ ಮೇನಿತ್ತು. ಐತಿ ಇನ್ನು ಜೀವ ಬೆದರಿಕೆ ಹಾಕಿದಾಗ ನಮಗೇನು ಅನಿಸ್ತು, ಇನ್ನು ನಮ್ಮ ಹಿರಿಯರಾದ್ರೆ ಯಾರಪ್ಪ, ಇನ್ನು ನಮಗೆ ಹೇಳವ್ರು ಯಾರು ಕೇಳವ್ರ ಯಾರ. ಅದಕ್ಕೆ ರಂಡಿ ಮಕ್ಕಳು ನಿಮ್ಗೆ ನೋಡತ್ತನು ಬಿಡ್ತನು, ನೀವು ಎಲ್ಲಿ ಹೋಗ್ತಿರೋ ಹೋಗ್ರಿ ನೋಡನು ಅಂತಂದು ಅವಾಚಿ ಶಬ್ದಗಳನ್ನು ಮಾತಾಡಿದ್ರು ನಮ್ಮ ಕೂಡ. ಆದ್ರೆ ನಾವು ಇನ್ನೇನು ಯಾರು ಹೇಳುದು, ನಮ್ಮ ಮನ್ಯಾನವ್ರಿಗೆ ಹೇಳೋಣ ಏನ ನಮಗೆ ಕೆಲಸ ಇಡಿಸ್ಕೊಟ್ಟವ್ರು ಸಾವುಕಾರಿಗೆ ಹೇಳೋಣ ಅಂತ ವಿಚಾರ ಬತ್ತು. ನೀವು ನೋಡ್ರಪ್ಪ, ನೀವು ಏನು ಮಾಡ್ತೀರಿ ಮಾಡ್ಕೋಗ್ರಿ, ನಿಮ್ಮ ಸಾಕ್ಷಿ ಇದ್ರ ಆಧಾರಗಳು ನೀವು ತೊಗೊಂಡು ಬರ್ರಿ ಮಾತಾಡೋಣ ಅಂತಂದೀವಿ ನಾವು. ನಿಮ್ಮನ್ನು ನೋಡತ್ತೀವಿ, ನೀವು ಎಲ್ಲಿ ಹೋಗ್ತಿರೋ ನಾವು ಅದೀವಿ ಯೂನಿಯನ್ದಾಗ, ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅದು ಮಾಡ್ತೀವಿ ಇದ್ರ ಒಟ್ಟ ಏನು ದಬಾಣಿಕೆ ಏನೋ ಜೀವ ಬೆದಕ್ಕೆ ಹಾಕಿ ಹೋದ್ರು. ಹೋಗ್ಲಿ ಬಿಡು, ನೀವು ನಡ್ರಿ ನಾಳೆ ಮಾತಾಡೋಣ ತಂದೆವು. ಆಯ್ತು ಇನ್ನೇನು ಯಾರು ಹೇಳೋರು ಅಂತಂದ ಅಲ್ಲಿ ಘಟನೆಯಲ್ಲಿ ಮಹೇಶ್ ಮಾಳಿ ನಾನು ನಮ್ಮ ಮನೆ ಮುಂದನೇ ಆದದ್ದು ಘಟನೆ ಇದಾದಾಗ ಇನ್ನು ವಿಚಾರ ಮಾಡಿದ್ವಿ, ಇನ್ನು ನಾವು ಯಾರಿಗೆ ಹೇಳಬೇಕು ಅಥವಾ ಇನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕರು ಅವರು ಮಾತು ಹೇಳೋಣ ಮುಂಜಾನೆ ಅಂತಂದ ನಾನು ಇವರು ಮತ್ತು ನನ್ನ ಗೆಳೆಯರಾದ ಮಾಯಪ್ಪ ಅಡಗಲಿ ಹಾಗೂ ನನ್ನ ಕೆಲವೊಂದು ಸಿಬ್ಬಂದಿಗಳನ್ನ ಕರ್ಕೊಂಡ ಸಾವುಕಾರ ಮನೆಗೆ ನಾವು ಹೋದೆವು. ಆ ಟೈಮ್ನಾಗ ಅವರು ಅಲ್ಲಿಗೆ ಬಂದರು. ಅವ್ರಿಗೆ ಬಂದರು, ಇಂಥ ಎಲ್ಲರೂ ಕೂಡಿ ಸಾವುಕಾರ ಮನೆ ಒಳಗೆ ಹೋದೆವು. ಅವ್ರು ಸಾವುಕಾರ ಏನಂದ್ರು, ನೀವು ಯೂನಿಯನ್ ಅಧ್ಯಕ್ಷರ, ನೀವು ನಿಮ್ಮ ಕಾರ್ಯಕರ್ತ, ನೀವು ಸದಸ್ಯರದರಿ, ಇದನ್ನು ಬಗೆಹರಿಸ್ಬೋದು ನಿಮ್ಮದು, ನನ್ನ ಮನೆ ಮುಂದಿಗೆ ಬರಬೇಡ, ನೀವು ಹೋಗ್ರಿ
ನಿಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರದಾರ ಅವ್ರ ಗಮನಕ್ಕೆ ತರುವ್ರಿ ಅತಂದು ಅವ್ರ ಮನೆಯಿಂದ ಹೊರಗಡೆ ಕಳಿಸ್ರಿ. ಹೊರಗಡೆ ಕಳಿಸಿದ ನಂತರ ಏನಾಯ್ತು, ಇವ ನಮ್ಗೆ ಒಂದು ಸ್ವಲ್ಪ ನೀವು ಹಿಂಗೆ ಮಾಡತ್ತೀರಿ ಅಂತಂದು ನಮಗೂ ಒಂದಿಟ್ಟು ಅಂದ. ಐತೆ ಅಲ್ಲಿದ್ದ ಸಾರ್ವಜನಿಕರು ಭಾಳ ಕಾರ್ಯಕರ್ತರು ಸಾಹುಕಾರ ಭೇಟಿಯಾಗಕ್ಕೆ ಬಂದಿದ್ರು ಅವ್ರು ಅಂದಾಗ, ಇಲ್ಪ ನಿಮ್ಮ ಬ್ಯಾಂಕಿನ ಉದ್ದೇಶ ಇಲ್ಲಿ ಯಾಕೆ ಇದನ್ನು ಮಾಡ್ತೀರಿ, ಮತ್ತು ಒಂದಿಟ್ಟು ಅಲ್ಲೇ ಹೊರಗಡೆ ಹೋಗಿ ಇದನ್ನು ಮಾಡ್ಕೊರ್ಲಿ ಆತಂದು ಅಲ್ಲಿ ಅಂದಾಗ, ಇವ್ ನಿಂಗಪ್ಪ ಕರೆನ ಅವ್ರು ಏನು ಅನ್ಬೇಕು ಅವಾಗ, ಅಲ್ಲಿದ್ದ ಮಂದಿಗೇನ ಅವಾಚ್ಯ ಶಬ್ದಗಳನ್ನ ಮಾತಾಡಿದ. ಅವ್ರು ಅಲ್ಲೇ ಸ್ವಲ್ಪ ನುಗ್ಗಾಟ ಆದಾಗ ಕೆಲವೊಂದು ಅಲ್ಲೇ ಒಂದು ಟೇಬಲ್ ಇದ್ದಲ್ಲಿ ಅವಂಗ ಬಿಡಿತು. ಆ ವಿಚಾರದಾಗ ನಾವ ಮಾಡ್ಯಾರ ಅಂತಂದು ಇವು ಒಟ್ಟ ಸಾವುಕಾರ ಮತ್ತು ಇವ್ರ ಆದ್ರೆ ಅಲ್ಲಿ ಇದಕ್ಕೆ ಯಾವುದೇ ಸಂಬಂಧ ತರ ನಮ್ಮ ಶಾಸಕರಾದ ಲಕ್ಷ್ಮಣ್ ಸವದಿ ಅವರ ಇಲ್ಲ, ಚಿದಾನಂದ ಸವದಿ ಅವರಿಲ್ಲ, ಶಶಿಕಾಂತ್ ಸವದಿ ಅವರು ಯಾವುದೇ ರೀತಿಯಿಂದ ಅದಕ್ಕೆ ಹಸ್ತಕ್ಷೇಪ ಇಲ್ಲ. ಇದನ್ನ ಮುಂದಿನ ಬೇಕಾರೆ ಇವರು ನಮ್ಮ ಅಲ್ಲೇ ಇದ್ರು, ಇವರು ಬೇಕಾರೆ ಕೇಳ್ರಿ. ಮಾಧ್ಯಮದವರಿಗೆ ಮೊಟ್ಟ ಮೊದಲಿಗೆ ನಾನು ನಮಸ್ಕರಿಸ್ತಾ, ಅವತ್ತು ರಾತ್ರಿ ಘಟನೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ರು ನಮ್ಮ ಚೇತನ್ ತಳದವ್ರು, ಏನಾಯ್ತು ಏನಿಲ್ಲ ಅಂತ. ಹಿಂಗ ಪಣ ಮತ್ತು ರಾತ್ರಿ ಹಿಂಗ ನಮ್ಮ ಮೇಲೆ ಹಲ್ಲೆ ಮಾಡಾಕ ದೌರ್ಜನ್ಯ ಮಾಡಾಕ ಬಂದಾರ, ಯಾರ್ಯಾರು ಬಂದಾರು ಚೇತನ್ ಅಂತ ಕೇಳಿನ. ಇವ ಬಸವರಾಜ್ ಕಮತಿಗಿ, ಅವ ಯೂನಿಯನ್ ಸೆಕ್ರೆಟರಿ. ಅವ ಬಸವರಾಜ್ ಕಮತಿಗಿ ಮತ್ತು ಮಹಾಬಲ್ ಪಾಟೀಲ, ಅಭಯ್ ಲಕ್ಡಿ, ಈ 3 ಜನ ಬಂದಾರಪ್ಪ ಅಂತ ನನಗೆ ಹೇಳಿದ. ನೀವೇನು ದುಡ್ಕಾಕ್ ಹೋಗ್ಬೇಡ್ರಿ, ಏನು ಮಾಡ್ಬೇಡ್ರಿ, ಕಾನೂನು ಐತಿ, ಆ ಕಾನೂನು ಪ್ರಕಾರ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಕಾದ್ರೆ ಇದಕ್ಕೆ ನಮ್ಗೆ ಸಂಬಂಧಪಟ್ಟವ್ರ ನಿರ್ದೇಶಕರು ಅದಾರು, ಆ ನಿರ್ದೇಶಕರಿಗೆ ನಾವು ಹೇಳಿಕಿರಿಂದ ನಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಅಲ್ಲೇ ನಮ್ದು ಏನೈತಿ ಹೇಳಿಕಿರಿಂದ ಅದನ್ನ ಸಾಲ್ವ್ ಮಾಡ್ಕೋಬರ್ತಿ, ಏನೋ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಮುಂಜಾನೆ ನೋಡೋಣ ಅಂತ ಹೇಳಿದ್ವಿ ನಾವು. ಆಯ್ತಲ್ಲ ಅಂದ್ರು ನಾವೇನು ಕಂಪ್ಲೇಂಟ್ ಕಾನೂನು ಅದೇನು ಇಲ್ಲಪ್ಪ ಅಂತ ಬಿಟ್ಟಿವಿ ನಾವು. ಇಲ್ಲಿ ಬಗ್ಗೆ ಇರ್ತೀವಿ ಸಾವುಕಾರ ಮನೆಗೆ ಅದ್ರ ಬಗ್ಗೆ ಇರ್ತಿದ್ದು ಬಿಟ್ಟಿವಿ ನಾವು. ಯಾಕಂತಂದ್ರೆ ನಮ್ಮ ನಿರ್ದೇಶಕರು ಅವ್ರು ನಮ್ಮ ಬ್ಯಾಂಕಿಂದ ಅಲ್ಲಿ ಹೋದಿವಿ. ಹೋದ ನಂತರ ಎಲ್ಲಾರು ಕೂಡಿ ಒಳಗೆ ಹೋದಿವಿ. ಅವ್ರ ಕರ್ಯಾತಾರ ಬರ್ರಿ ಅಂತ ಅಂದ್ರ ಸಾವುಕಾರ ಕರ್ಯಾತಾರ ಅಂತ ಅವ್ರು ಒಳಗೆ ಹೋದ್ರು, ನಾವು ಒಳಗೆ ಹೋದಿವಿ. ಸಾವುಕಾರ ಏನಾದ್ರು ಏನ್ ಪೈ ಅದಕ್ಕೆ ಬಂದಿರಿ ಅಂತ ಕೇಳ್ರಿ, DC ಬ್ಯಾಂಕ್ನವ್ರಿ ಅಂತ ತೆಗೆದ್ರಿ ಅದಕ್ಕೆ ಬಂದಿರಿ ಅಂತ ಅಂದ್ರ ನಮ್ಗೆ. ಅದಕ್ಕೆ ನಾನೇನಂದೆ, ಇವ್ರು ಏನಾದ್ರು ಇಲ್ರಿ ಹಿಂಗ ಸಾವುಕಾರ ಹಿಂಗಿಂಗ್ರಿ ಹಿಂಗ್ ಗಲಾಟೆ ಆಗೈತಿ ಅಟ್ಟ ಅಂದ್ ಬಿಟ್ಟಿಗೆ ಸಾವುಕಾರ ಏನಾದ್ರು ಅಂತದೆಲ್ಲ ನಮ್ಮ ಕಡೆ ಅಂತ ತರ್ಬೇಡ್ರಪ್ಪ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷರದಾರು ಎಲ್ಲ ಅದಾರು, ನೀವು ಹೊರಗೆ ಹೋಗಿ ಆ ಕಡೆ ಬಗೆಹರಿಸ್ಬೋರಿ, ಈಗ ನಮ್ಮ ಸಾರ್ವಜನಿಕ ಕೆಲಸದವ್ ನಾವು ಮಾಡ್ಬೇಕು, ನೀವು ಹೋಗ್ರಿ ನಮ್ಗೆ ಹೊರಗೆ ಕಳಿಸಿರಿ ಎಲ್ಲಾರು. ಈಗ ನಾವ್ ಎಲ್ಲಾರು ಹೊರಗೆ ಬಂದಿವಿ. ಅವ್ರು ಬಂದ್ರು, ಇವ ಜೋರ್ಲೆ ಹೊರಗೆ ಬಂದು ಬಾಯ್ ಮಾಡತ್ತ. ಇವ್ ನಿಂಗಪ್ಪ ಕರೆಣ್ಣವ್ರು ಯೂನಿಯನ್ ಅಧ್ಯಕ್ಷ ಹೊರಗೆ ಬಂದು ಜೋರ್ಲೆ ಬಾಯ್ ಮಾಡಕತ್ತ. ಬಾಯ್ ಮಾಡತಾನ ಏನಂದ್ರು, ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಂದ್ರು, ಜನ 100 ಜನ ಸೇರಿದ್ರು. ಅವ್ರು ಏನಂತಂದ್ರು, ಇಲ್ಲ ನೀವು ಬಾಯಿ ಯಾವ್ದಕ್ ಮಾಡತ್ತಿಪ್ಪ, ಇಲ್ಲಿ ನಿಂದ ಏನಾದ್ರು ಹೊರಗೆ ಮಾಡ್ಕೊಂಡು ಹೋಗಿ ಬಾಯಿ ಇಲ್ಲಿ ನಡಿಪ ಅಂತ ಹೇಳ್ಕಿರಂದ ಎಲ್ಲಾರು ನೀವು ಹೋಗೋದ ಕಳ್ಸಾತ್ರ. ಇವ ಏನ್ ಮಾಡಿದೆ, ನೀವು ಹೋಗಂಗಿಲ್ಲ, ನೀವ್ ಯಾರೋ ನಾನು ಕೇಳೋರ ಹಂಗ ಹೆಂಗ ಅಂತ ಹೇಳಿ ಅವ್ರಿಗೆ ದಬಾಸ್ಲಕ್ ಚಾಲು ಮಾಡಿ. ದಬಾಸಿಂದ ಅವ್ರ ಜನ ಅವ್ರಿಗೆ ಏನು ವಿಷಯ ಏನು ಗೊತ್ತಿಲ್ಲ, ಇದಿಲ್ಲ. ಅವ್ರ ಜನ ಅವನ್ನ ನುಗ್ಸಾಕ ಪ್ರಯತ್ನ ಮಾಡಿದ್ರು. ನುಗ್ಸುವಾಗ ಏನು ಅಕಸ್ಮಾತ್ ಏನ್ ಮಾಡದ, ಹೋಗಿ ಜಾರಿ ಬಿದ್ದವ. ಬಿದ್ದ ತಕ್ಷಣ ಅಲ್ಲಿ ಸಾವುಕಾರ ಮನೆ ಮುಂದೆ ಒಂದು ಡೆಸ್ಕ್ ಇತ್ತದ, ಏನೋ ಚಪ್ಪಲ 2 ದೊಡ್ಡ ಡೆಸ್ಕ್ ಇತ್ತು. ಅದ್ರ ಡ್ಯಾಸ್ಕ್ ಹೋಗಿ ಅವ್ನ ತಲೆ ಬಿಡಿತದ. ಅದಕ್ಕೆ ಏನ್ ಮಾಡಿದ್ರು, ಇದೆಲ್ಲ ಕೂಡಿ ಇವ್ರು ಬಂದು ನಾವು ನಮ್ಮ ಕಾನೂನು ಪ್ರಕಾರ ನಾವು ಸ್ಟೇಷನ್ ಬರ್ಬೇಕಾಗ್ತದೆ. ಸ್ಟೇಷನ್ ಬಂದು ನಾವು ಕಂಪ್ಲೇಂಟ್ ಕೊಟ್ವಿ, ನಿನ್ನ ರಾತ್ರಿ ಹಿಂಗಾಗಿತ್ತು, ಅದೇ ಕಾರಣದಿಂದ ನಾವು ಸಾವುಕಾರ ಮನೆಗೆ ಹೋಗಿದ್ದೀವಿ. ಶಂಕರ್ ನಂದೇಶ್ವರನ ಟ್ರಾನ್ಸ್ಫರ್ ಮಾಡಕ್ ನೀವ ಕಾರಣ ಇದ್ರಿ ಮಕ್ಕಳ್ರೆ, ಹಂಗ ಹಿಂಗ ತಿರುಗಿರಂದ ಅವಾಶ್ಯ ಸಿಕ್ಕಾಪಟ್ಟೆ ನಿಂದಿಸಿ ಇವ್ರನ್ನ ತೆರಿಗೆ ಮಾಡ್ಯಾರ್ರಿ. ಮತ್ತ ನಾವು ಆ ವಿಷಯಕ್ಕೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಾವ್ ಯಾರ ಆ ವಿಷಯದಾಗ ಹಸ್ತಕ್ಷೇಪ ಇಲ್ಲ. ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ, ಅದಕ್ಕೆ ರೊಕ್ಕ ಹಾಕುದಿಲ್ಲ ಅಂದಾರ. ಪ್ರತಿಯೊಬ್ಬ ಸದಸ್ಯಗೆ 10,000 ರೂಪಾಯಿ ಹಾಕಂತಂದ್ರ, ಇವ್ರು ಕಾರ್ ತಗೊಳ್ಳೋರೊಬ್ರು ಯೂನಿಯನ್ ಅಧ್ಯಕ್ಷರಿಗೆ ಕಾರ್ ತಗೊಂಡಿರಂದ ಈ ಕಾರ್ನಾಗ ಕೂತಿಗಳು 10,000 ರೂಪಾಯಿ ಹಾಕಂದ್ರೆ ಇವ್ರು ನಾವೇನು ಹಾಕುದಿಲ್ಲ, ನಮ್ಮ ಕಡೆ ಆಗುದಿಲ್ಲ ಅಂತಾರಣ. ಆ ವೈಷಮ್ಯ ಎಲ್ಲಾರ ಮೇಲೆ ಇಟ್ಕೊಂಡ್ ಕಿರದ, ಯಾವ್ಯಾವ ನೀವು 10,000 ಹಾಕೋದಲ್ಲಿ ನಿಮ್ಗೆ ನೋಡ್ತೀವಿ ಮಕ್ಕಳ್ರ ಅಂತ ಹೇಳಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಿರೋದು. ಪ್ರತಿಯೊಂದು ವಿಷಯದಾಗೂ ಕೂಡ ನೌಕರಸ್ಥಿತಿ ನಮ್ಗೆ ಹಿಂಗ್ ಮಾನಸಿಕ ಕಿರುಕುಳ ಚಿತ್ರಹಿಂಸೆ ಕೊಡತಾರಂದ್ರ ಅದನ್ನ ಹೇಳ್ಬಾರ್ದು ನವಾಗ. ಅಂತ ಪರಿಸ್ಥಿತಿ ಒಳಗೆ ನಾವು ಎಂಪ್ಲಾಯ್ಸ್ ಇದೀವಿ. ಕೆಲವೊಂದ ಎಂಪ್ಲಾಯ್ಸ್ ಯಾರ ಮುಂದೂ ಹೇಳಕ್ ಏನ್ತಾರ, ನಮ್ಗೆ ಸಾವುಕಾರ ಹೆಂಗ್ ಕೈ ಬಿಟ್ಬಿಡ್ರಿ, ನಡ್ರಿಪ್ಪ ನಾವು ಹೋಗೋಣ ಹೊರಗೆ ಬಂದು ಇಲ್ಲಿ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಸ್ಟೇಷನ್ಗೆ ಬಂದು ನಾವೊಂದು ಕಂಪ್ಲೇಂಟ್ ಕೊಟ್ಟು ಅದಕ್ಕಾಗಿ ನುಗ್ಸಾಡಿ ಬಿದ್ದ ಪೆಟ್ಟಿಗೆ ಇದನ್ನ ಏನ್ ಹೇಳ್ತಾರೆ ಇವರ ನಮ್ಮ ನಿರ್ದೇಶಕರಾದಂತ ಲಕ್ಷ್ಮಣ್ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ, ಈ 3 ಜನ ಕೂಡಿಕಿರಿಂದ ಇವ್ರ ಮೇಲೆ ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಕಾರ್ ನೀರಾವರ ನಾಮ್ದಿದ ಅವ್ರು ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಇವತ್ತ ಅವ್ರನ್ನ ಎಲ್ಲಾ ಈ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ಗಳೆಲ್ಲ ಹರಿದಾಡಕತ್ತೈತಿ. ಅದು ಯಾವುದೂ ಸತ್ಯಕ್ಕೆ ದೂರವಾದಂತದ. ಸ್ವತಃ ನಾ ಶಿವಯೋಗಿಗಳ ಆಣಿ ಮಾಡಿ ಹೇಳ್ತಾನ್ರಿ, ಇಲ್ಲಿ ಸತ್ಯವಾಗಿ ಶಿವಯೋಗಿಗಳ ಆಣಿ ಮಾಡಿ ಹೇಳ್ತಾನೋ. ಸಾವುಕಾರ ಲಕ್ಷ್ಮಣ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ ಯಾರು ಕೂಡ ಬಡಿ ಮಾಡಿರೋದ್ರ ಅಂತ ನಾ ಸ್ಪಷ್ಟ ಶಿವಯೋಗಿ ಅವ್ರ ಆಣಿ ಮಾಡಿ ಹೇಳ್ತಾನೆ. ಇಷ್ಟು ಹೇಳಿ ನಮಗ್ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದಿನ ಮಾತು ನಮಗೂ ಕೂಡ ಜೀವ ಭಯ ಐತಿ, ನಮಗೂ ಕೂಡ ಜೀವ ಭಯ ಐತಿ. ನಿಮ್ಮನ್ನು ನೋಡ್ತೀವಿ ಅಂತ ನೀವು ಪತ್ರಿಕಾ ಮಾಧ್ಯಮದವ್ರ ನಮಗೂ ಕೂಡ ನ್ಯಾಯ ದೊರಕಿಸ್ಬೇಕಂದ್ರೆ ನೌಕರಿ ಮಾಡೋರು ನಾವು ನೌಕರಿ ಮಾಡೋದ್ರ ನೌಕರಸ್ಥಗತನೇ ಇರ್ತೀವಿ. ನಾವು ನೌಕರಸ್ಥ ಬಿಟ್ಟಿಕರಿಂದ ನಾವು ಬೇರೆದಾರ ಹಿಡಿದ್ರೆ ನೀವು ಕೂಡ ನಮ್ ನ್ಯಾಯ ದೊರಕಿಸ್ಕೊಡು ಅಂತ ಕೇಳ್ಕಿರಿಂದ
ದಯವಿಟ್ಟು ನಮ್ಗೆ ಸಹಕರಿಸಿದಾಗ ಪತ್ರಿ ಮಾಧ್ಯಮ ನಾನು ಇನ್ನೊಮ್ಮೆ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. 10,000 ರೂಪಾಯಿ ಯಾರ್ಯಾರು ಪ್ರತಿಯೊಬ್ಬರಿಗೆ ಒಂದು 10,000 ಕೊಡ್ಬೇಕು ಅಥವಾ ಎಲ್ಲರೂ ವಂತಿಕೆ ಮಾಡಿ 10,000 ಕೊಡ್ಬೇಕು? ಪ್ರತಿಯೊಬ್ರು ನೌಕರರ 10,000 ಕೊಡ್ಬೇಕ್ರಿ. ಅತನಿಯಿಂದ ಎಷ್ಟು ಆಕೈತ್ರಿ ಅಂತ? ಅತನಿಯಿಂದ ಸುಮಾರು ಒಂದು ಸ್ಟಾಫ್ ಸಂಖ್ಯೆ 52 ಮೆಂಬರ್ ಅದಾರ. 10,000 ರೂಪಾಯಿ ಕೊಡ್ಬೇಕ್ರಿ. ಬೇಕಾದ್ರೆ ನಿಮ್ಗೆ ಅದ್ರದ್ದು ಪ್ರೂಫ್ ಬೇಕಂದ್ರ ನಾ ಯಾರ ಅಕೌಂಟಿಗೆ 10,000 ರೂಪಾಯಿ ಹೆಸರು ಹಾಕ್ಯಾರ ಅದನ್ನು ಬೇಕಾದ್ರೆ ನಿಮ್ಗೆ ತಂದು ಕೊಡೋದಾರ ನಾವು ಮಾಧ್ಯಮದಲ್ಲಿ ಕೊಡ್ತೀನಿ. ಮಾಡ್ತೀನಿ ಸರ್. ಅದು ಯಾರ ಅಕೌಂಟ್ಗೆ ಗೊಳೆ ಮಾಡ್ಯಾರ್ರಿ ಅದನ್ನು ಕೂಡ ನಾನು ಮಾಧ್ಯಮದಲ್ಲಿ ಕೊಡ್ತೀನಿ. ಯಾರ್ರಿ ಅಲ್ಲಿ ನಾವು ಕರ್ಕೊಂಡ್ ಬಂದೇ ಇಲ್ಲ. ಯಾರು ಕರೆದಿಲ್ರಿ, ನಾವು ಹೋಗಿವಿ ಅವರು ಬಂದಾರ. ನಾವ್ ಯಾರು ಸಾವುಕಾರ ಬಾ ಹೇಳಿಲ್ರಿ ನಮ್ಗ್ರಿ, ಏನು ಇಲ್ಲ. ಏನ್ ನಮಗೂ ವಿಷಯ ಗೊತ್ತಿದ್ದಾರಿ, ಗಲಾಟೆ ಆಗೈತಲ್ಲ. ಈಗ ಅಧ್ಯಕ್ಷರನ್ನ ನಿನ್ನೆ ಅಲ್ಲಿ ಹೊಡೆದ್ರು ಅಂತ ಹೇಳಿ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಶಾಸಕರ ಮನೆಯವರು. ಅವ್ರನ್ನ ಕರ್ಕೊಂಡು ಹೋದವ್ರು ಯಾರು? ಹೇಳಿದವ್ರು ಯಾರು? ಅವ್ರ 3 ಜನ ಇದ್ರಲ್ಲ. ಏನ್ 3 ಜನ ರೀ? ಯಾರು? ಅಭಯ್ ಲಕಡಿ ರೀ, ಬಸವರಾಜ್ ಕಮ್ತಿಗೆ, ಆಮೇಲೆ ಮಹಾಬಲ್ ಪಾಟೀಲ್. ನಿಮ್ಮ ವಿರುದ್ಧ ದೂರು ಕೂಡ ಹೋಗಿದ್ರು. ಏನ್ ಶಾಸಕರಿಗೆ ಅದು ಬಗೆಹರಿಸ್ಕೊಳಕ್ರಿ. ಅದ ನಿನ್ನೆ ಘಟನೆಗೆ ಅವ್ರ ಮೂಲ ಕಾರಣ ಅವ್ರಿ. ಅವ್ರು ನಾವೇನಂದಿದ್ವು, ನಾವು ಹೋಗ್ಬೇಕು ಸಾವುಕಾರ ಹೇಳ್ಬೇಕು ಅಂದ್ರೆ ಅವರು ಅಲ್ಲೇ ಬಂದ್ರು. ಅವ್ರು ಅವ್ನ ಕರ್ಕೊಂಡ್ ಬಂದಾರ. ಯಾರು ಅಧ್ಯಕ್ಷ? ವಿಷಯ ಇಲ್ಲ, ಇದು ವಿಷಯ ಸಂಬಂಧ ಇಲ್ಲ. ಅಲ್ಲಿ ಇದನ್ನು ವಿಚಾರ ಇಲ್ಲ, ವಿಷಯ ಸಂಬಂಧ ಇಲ್ಲ. ಅವ್ನ ಯಾರು ಕರ್ಸಿಲ್ಲ, ಯಾರು ಹೇಳಿಲ್ಲ, ನಾವು ಹೇಳಿಲ್ಲ. ಅವ್ರು ಯಾವ ವಿಷಯಕ್ಕೆ ಹೆಂಗ್ ಬಂದ್ರು ನಮಗ್ ಗೊತ್ತಿಲ್ಲ. ಅದ್ ಸಾವುಕಾರ ಅದನ್ನ ಹಚ್ಕೊಲಿಲ್ಲ ಮೇಗ್ ಅವ್ರು. ನೀವ್ ಹೋಗ್ಬಿಡಕ್ ಹೊರಗಂತಂದ್ರು. ಆಯ್ತಲ್ರಿ, ನೀವು ಸಾವುಕಾರ ಹಚ್ಕೊಲಿಲ್ಲ ಅಂದ್ರ ನಾವೇನ್ ಮಾಡಕ್ ಏನ್ ವಾದ ವಿವಾದ ಏನಾಗ್ತದೆ ಅಲ್ಲಿ? ವಾದ ವಿವಾದ ಅಂದ್ರ ಸಾವುಕಾರ ಮನ್ಯಾಗ ಏನು ಮತ್ತು ಕರಣ್ ಅವ್ರ ನಿಮ್ಮ ಅಧ್ಯಕ್ಷರು ಏನು ವಾದ ವಿವಾದ? ಅಲ್ಲೇನು ವಾದ ವಿವಾದ ಆಗಿಲ್ರಿ. ಹೊರಗೆ ಹೋಗಂದ್ರ ಸಾವುಕಾರ ಮುಗಿ ಕೃಷ್ಣ ಹೊರಗೆ ಹೋಗಂದ್ರ ನಿಮ್ದು ಜಗಳಪ್ಪ ಇದನ್ನ ನಮ್ ಕಡೆ ತರಬೇಡ್ರಿ. ಅಧ್ಯಕ್ಷ ಉಪಾಧ್ಯಕ್ಷ ಅದಾರ, ನಿಮ್ ಯೂನಿಯನ್ ಅದರಿ, ನೀವು ಹೋಗಿ ಅಲ್ಲಿ ಬಗೆಹರಿಸ್ಕೋರಿ ಅಂತಂದ್ ಅವ್ರು ನೀವು ಹೊರಗೆ ಹೋಗ್ರಿ ಅಂತಂದ್ ಅಷ್ಟ್ ಹೇಳಿದ್ರು. ಅಲ್ಲ, ನಿನ್ನೆ ಅಷ್ಟೆಲ್ಲ ಜನ ಡಿಸಿಸ್ ಬ್ಯಾಂಕ್ ಎಂಪ್ಲಾಯಿಗಳು ಬಂದಿದ್ರು. ಜನ ಯಾಕೆ ಬಂದ್ರು ಸರ್? ಯೂನಿಯನ್ ಈಗ ದುಡ್ಡು ಕೇಳ್ತಾ ಇದ್ದಾರೆ. ಅವ್ರು ದುಡ್ಡು ಕೊಟ್ಟಾರ, ದುಡ್ಡು ಕೊಡಲ್ಲೇ ಇದಾರೆ. ದುಡ್ಡು ಕೊಟ್ರ ಸರ್. ಈಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರ ಸರ್. ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಭಯ ಸರ್. ಈಗ ಯಾಕಂದ್ರ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ತಿದಾರ. ಏನಾಗ್ತದೆ ಸರ್ ಪರಿಸ್ಥಿತಿ? ಎಲ್ಲರಿಗೂ ಭಯ ಐತೆ ಸರ್. ನಾವ್ ಹಾಕೋದಿಲ್ಲ ಸರ್. ಹೌದು ಸರ್, ಹಾಕೋದಿಲ್ಲ ನಾವ. 1,000 ಅಂದ್ರೆ ಪಬ್ಲಿಕ್ ಬರ್ಬೋದು ಸರ್. ಹೌದು ಸರ್, ಮತ್ತೆ ಅದನ್ನ ತಪ್ಪು ಮಾಹಿತಿ ಕೊಟ್ಟಾರ ಸರ್. ತಪ್ಪು ಮಾಹಿತಿ ಕೊಟ್ಟಾರಲ್ರಿ. ಸಾವುಕಾರ ಪಡೆದಾರು ಇದನ್ನ ಕರಿಸಿ ಬಿಡದಾರ ಅದು ತಪ್ಪು ಮಾಹಿತಿ ಕೊಡೋದ್ರಿಂದ ಬಂದ ಸರ್. ತಪ್ಪು ನಮಗ ಹಲ್ಲೆ ಮಾಡಕ್ ಬಂದ ಸರ್. ಈಗ ಹಲ್ಲೆ ಮೂಲ ಕಾರಣ ನಮ್ಗ ಹಲ್ಲೆ ಮಾಡಕ್ ಬಂದ್ರ. ಕೊಡ್ತೀವಿ ಸರ್, ಸಮಯ ಸಂದರ್ಭ ಬಂದಾಗ ನಾವು ಕೊಡ್ತೀವಿ ಸರ್. ನೀವು ಸುದ್ದಿಗೋಷ್ಠಿ ಕರೆದಿದ್ದಾರೆ, ನೀವು ಮಹತ್ವದ ಬರೀ ಹೇಳಿ ಬಿಟ್ಟರೆ ನಾವು ಆರೋಪ ಅದ್ರ ಬಗ್ಗೆ ಸರ್ ಅದ್ರ ಸಂಬಂಧಪಟ್ಟ ಮಾಡಿದ್ರು ಕಂಪ್ಲೀಟ್ ಮಾಡಿ ಹಾಗೆ ಸರ್. ಕಾಪಿ ನಮ್ ಕಡೆ ಎಲ್ಲ ತಗೊಂಡ್ ಕೊಡ್ತೀವಿ ಸರ್. ಈಗ ಜೀವ ಭಯ ಯಾರಿಂದ ಜೀವ ಭಯ ಇದೇ ಯೂನಿಯನ್ ಪದಾಧಿಕಾರಿಗಳು ಅಂದ್ರ ಅವ ಅದ್ರಾಗ ಇರಬೇಕಿರ್ಲಿ. ಈಗ ಬಂದ ಈಗ ಅಲ್ಲಿ ಈ ಘಟನೆಗೆ ಸಂಬಂಧ ಇಲ್ಲದ ವ್ಯಕ್ತಿ ಅಲ್ಲಿ ಬರ್ತಾನಂದ್ರ ಮೂಲತಃ ಅವನ ಕಳಿಸಿರ್ಬೇಕಲ್ಲ ಅಂದಂಗ ಆಯ್ತದ. ಇದು ನಮ್ಮ ಯೂನಿಯನ್ ಕಾರ್ಯದರ್ಶಿ ಅವ ಬಸವರಾಜ್ ಕಮತ್ಗೆ ಅನ್ನೋ ಅವ್ ಬರೋದೇನು ಕೊಳಮಿತ್ತಲ್ಲಿ. ನನ್ನ ಮನೆಗೆ ಯಾಕೆ ಬರ್ಬೇಕು? ರಾತ್ರಿ 8:00 ನಾವು ಬ್ಯಾಂಕ್ನಾಗ ಅದೀವಿ, ಅವನು ಅತನಿ ಬ್ರಾಂಚ್ನಾಗ ಅದ. ಅದಾವ್ರಿ ಸರ್. ನೀವು ಆರೋಪ ಒಂದಿಗೆ ಕೇಳ ಸ್ಪಷ್ಟ ಪಡಿಸ್ಲಿಕ್ಕೆ ಏನಾದ್ರು ಡಾಕ್ಯುಮೆಂಟ್ ಸಿಕ್ಕರೆ ಚರ್ಚೆ ಮಾಡಿ 10,000 ರೂಪಾಯಿ ತಗೊಂಡಾರ ವೈಯಕ್ತಿಕ ಕೇಳತ್ತಾರ. ವೈಯಕ್ತಿಕ ಅದೇ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಕೇಳಿದಾರ ಐದು ಸರ್. ಅದನ್ನ ಡೀಟೇಲ್ಸ್ ನಾವು ಅದನ್ನೆಲ್ಲ ನಾವು ಈಗ ಬ್ಯಾಂಕ್ ಬಂದ ಸರ್. ಜಮಾ ಮಾಡ್ಯಾರ ಮಾತು ಒಟ್ಟ ಇಲ್ಲ ಸರ್. ಎಲ್ಲ ದಾಖಲಾತಿ ಏನೈತೆ ಸರ್ ನಮ್ದು ಇಲ್ಲ ನೀವ್ ಹೇಳೋದು ಸತ್ಯ ಐತ್ರಿ. ಇಲ್ಲಿ ಸರ್ ಇಲ್ಲಿ ಪ್ರಸ್ತುತ ಕೊಡ್ತೀವಿ. ನಮ್ಗೆ ನಮ್ ಮೊಬೈಲ್ ನಂಬರ್ ತಗೊಂಡ ತಮ್ಗೆ ನಾವು ಕೊಡ್ತೀವಿ ಸರ್. ಸರ್ ಅದಕ್ಕೆ ಹೆಚ್ಚಿಂದ ನಿಮ್ ಕಡೆ ನ್ಯಾಯ ಸಿಗುತ್ತೆ ನಮ್ಗೆ, ಬೇರೆದ್ರ ಕಡೆ ಸಿಗುದಿಲ್ಲ. ನಿಮ್ಗೆ ನಾಳೆ ನಾವು ಅದ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಸರ್ ತಮ್ಮ ಫೋನ್ ನಂಬರ್ ತಗೊಂಡು ನಮ್ಮ ಮುಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಬರ್ತಾ ಇದೆ. ನಿನ್ನೆ ಬಂದವ್ರು ಎಲ್ಲರೂ ಗೋಕಾಕ್ನವ್ರು ಹೇಳಿದ್ರು ಕಳಿಸಿದ್ರು ಅಂತ ಹೇಳಿ ಅವ್ರಿಗೆ ಹೇಳಿದ್ರು ಅಂತ ಹೇಳಿ ಕೂಡ ಕೆಲವು ಜನ ಮಾತಾಡ್ತಾ ಇದ್ದಾರೆ. ನೀವು ಎಂಪ್ಲಾಯಿಗಳ ನಿಮ್ಗೆ ಏನ್ ಅನಿಸ್ತಾ ಇದೆ? ಆಕ್ಚುಲಿ ಗೋಕಾಕ್ನವ್ರು ಹೇಳಿ ಕಳಿಸ್ತಾರ ಅಥವಾ ಇವರೇ ಬಂದಾರ? ಆಕ್ಚುಲಿ
ಅದು ಗೋಕಾಕದಿಂದ ಬಂದಿರ್ಬೋದು ಎಲ್ಲ ಕಡೆ ಬಂದು ಅದನ್ನ ಸರ್ ನಾವೇ ಇನ್ನೇನ್ ಅಂದ್ರೆ ಬೆಳಗಾವಿ ಅಲ್ಲಿ ಮಾತಾಡೋ ಮಾತು ನಮ್ ಕೆಲವೊಂದು ಎಂಪ್ಲಾಯರ್ ಫೋನ್ ಹಚ್ಚಿದ್ರ ನಾವು ಈ ವಿಷಯದಾಗ ನಾವು ಬರಬಾರ್ದ. ಇದು ಕಾರಣ, ಇದಕ್ಕೆ ಕಾರಣ ಇಲ್ಲದನ ಇದ ವಿನಾಕಾರಣ ಇದ ಬೇರೆ ವಿಷಯ ತಿರುವು ಪಡ್ಕೊಂಡೈತಿ. ನಾವು ಎಲ್ಲ ನಮ್ಗೆ ಫೋನ್ ಹಚ್ಚಿ ಒತ್ತಾಯ ಮಾಡಿ ಬ್ಯಾಂಕ್ ಬಂದ್ ಮಾಡಿ ಹೋಗ್ರಪ್ಪ ಅಂದಾಗ ಬಂದಾರ. ಕೆಲವೊಂದು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಫೋನ್ ಮಾಡಿ ಹೇಳ್ಯಾರ. ನಾವೇನ್ ನಮ್ದೇನ್ ಇದಿರ್ಲಿಲ್ಲಪ್ಪ, ನಾವೇನ್ ಅಂತ ಬರುವಂತದ್ದು ಏನಿಲ್ಲ, ಇವ್ರೆಲ್ಲ ನೀವು ಹೋಗಬೇಕು, ಅಲ್ಲಿ ಬರಬೇಕು, ಸ್ಟ್ರೈಕ್ ಮಾಡಬೇಕು ಅನ್ನೋದು ಎಲ್ಲಾರ್ಗಿ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಮಾಡಿ ಹೇಳಿಸ್ಕರಿಂದ ಇವರು ಕೀಲಿ ಹಾಕ್ಸಿ ಕಳ್ಸ್ಯಾರ ಸರ್. ಒತ್ತಾಯದ ಮೇರೆಗೆ ಬಂದಾರಂತೆ. ಹೌದು ಸರ್. ಹಂಚಿಕೆಲೆ ಒತ್ತಾಯದಿಂದ ಬಂದ. ಕೆಲವೊಂದು ಹಾದ್ಯಾಗೂ ಬಂದ್ ಹೇಳ್ದಾರ್ರಿ. ಯಾರು ಒತ್ತಾಯದಿಂದ ಬಂದಾರ? ಇವ್ರು ಯೂನಿಯನ್ದವ್ರಿ. ಯಾರು ಒತ್ತಾಯದಿಂದ ಬಂದಾರ? ಇವ್ ಯೂನಿಯನ್ ಇವು ಮಾಬಲ್ ಪಾಟೀಲ್ ರೀ. ಅವ್ರು ಯಾರು ಒತ್ತಾಯದಿಂದ? ಅಲ್ಲ, ಒಂದೆರಡು ಮೂರು ಹೆಸರು ಹೇಳಿ. ಮಾಬಲ್ ಪಾಟೀಲ್ ರೀ, ನಿಂಗಪ್ಪ ಕರೆಣ್ಣವ್ರು. ಅವ್ರ ಆಯ್ತು ಸರ್, ಅವ್ರ ಸಂಘದವ್ರು ಅವ್ರು ಯಾರು ಪ್ರೆಷರ್ ಬಂದಿರ್ತಾರೆ. ಇಲ್ಲ ಪ್ರೆಷರ್ ಅಂದ್ರ ಸರ್ ನಮ್ಗ ಅವ್ರಿಗೆ ಯಾರೋ ಹೇಳಿ ಕಳ್ಸಿದ್ರು, ಏನೋ ಪ್ಲಾನಿಂಗ್ ಪ್ಲಾನಿಂಗ್ ಇದೆ ಸರ್, ಪ್ಲಾನಿಂಗ್ ಇದೆ, ಪಕ್ಕಾ ಪ್ಲಾನ್ ಇದೆ ಅದು. ಬಟ್ ನಾವು ಅದ್ರ ಬಗ್ಗೆ ಮಾತಾಡಕ್ ಆಗುದಿಲ್ಲ ಸರ್. ಯಾಕಂದ್ರೆ ಅದು ಸರ್ ದಯವಿಟ್ಟು ಕೌನ್ಸಿಲಾಗ ನಿಮ್ಗೆ ಗೊತ್ತಿದೆ ಸರ್, ಮಾಧ್ಯಮ ಮಿತ್ರರಿಗೆ ಎಲ್ಲಾ ಸ್ನೇಹಿತರಿಗೆ ಗೊತ್ತಿದೆ. ನಾವು ಅದ್ರ ಬಗ್ಗೆ ಮಾತಾಡೋದು ದೊಡ್ಡವರಲ್ಲ ಸರ್. ನಾವು ದಯವಿಟ್ಟು ನಿಮ್ಗೆ ಕೈ ಮುಗಿದು ಅಂತ ವಿಷಯ ದಾಟಿ ದೊಡ್ಡ ಮಾತು ಮಾತಾಡೋಂಥದ್ದು ನಮ್ ಕಡೆ ಆಗುದಿಲ್ಲ ಸರ್. ಅದು ದೊಡ್ಡದ ಲೆವೆಲ್ ಇರ್ತೈತಿ, ಅದು ನಿಮ್ಗೂ ಗೊತ್ತೈತಿ, ಅದು ಪಬ್ಲಿಕ್ ಗೊತ್ತೈತಿ, ಸಾರ್ವಜನಿಕ ಗೊತ್ತೈತಿ. ಕಂಪ್ಸ್ನಾಗ ಇಟ್ಟು ಮಾತಾಡಂದ್ರ ನಾವು ಕಂಪ್ಸ್ನಾಗ ಇಟ್ಟು ಮಾತಾಡ್ತೀವಿ ಸರ್. ಹೇಳಿ ಕಳಿಸಿದವ್ರು ಅದಾರು, ಅವ್ರೆಲ್ಲ ನಿಮ್ಗೂ ಗೊತ್ತಿದ್ದು ಜನರಿಗೆ ಸರ್, ಎಲ್ಲಾ ಸರ್ ಸಂಪೂರ್ಣ ಎಲ್ಲ ಗೊತ್ತೈತಿ ಸರ್. ಅದ್ರ ಬಗ್ಗೆ ನಾವು ಹೆಸರು ಹೇಳಿದ್ರೆ ನಮ್ ತಾಕತ್ ಅಟ್ಟಿಲ್ಲ ಸರ್. ನಮ್ ತಾಕತ್ ಇಲ್ಲ ಸರ್. ಅಟ್ ದೊಡ್ಡವ್ರ ಹೆಸರು ತಗೊಂಡು ನಮ್ಗೆ ಹೆಂಗ್ ತಾಕತ್ ಬರುತ್ತೆ ಹೇಳ್ರಿ ಸರ್. ನಾಳೆ ನಮ್ಗೆ ಏನ್ ಆತಂದ್ರೆ ಯಾರು ಗತಿ ಹೇಳ್ರಿ ಸರ್. ಸರಿ ಸರ್. ಅವ್ರು ನಿಂಗಪ್ಪ ಕರೆನವ್ರು ಯಾವ್ರವ್ರಿ? ಶಿರಟ್ಟಿ ವರ್ಕ್ ಮಾಡೋದೇ ಇಲ್ರಿ ಅವ್ರು. ಕೂಡ್ಚೆ ಇಲ್ರಿ. ಮತ್ತ ಅವ್ರ ಮಾತ್ ಕೇಳಿ ಟ್ರಾನ್ಸ್ಫರ್ ಮಾಡ್ತಾರ್ರಿ. ಹೌದು ಸರ್. ಯೂನಿಯನ್ ಅಧ್ಯಕ್ಷರು ಹೌದು ಸರ್. ಈಗ ಅಂದ್ರ ಅವ್ರಿಗೆ ಅವ್ರು ಕೆಲವೊಂದೆಲ್ಲ ಅದಾವ್ರಿ ಸರ್. ಇವ್ ಲೋನ್ಗಳು ಮಾಡಿ ಕೊಡಂಗಿಲ್ರಿ, ಎಂಪ್ಲಾಯ್ ದನಿಗೆ ಮಾಡ್ತಾರ್ರಿ, ಲೋನ್ ಕೊಡಂಗಿಲ್ರಿ, ಇಂಥವೆಲ್ಲ ಬ್ಲಾಕ್ ಮೇಲ್ ತಂತ್ರಗಳು. ಯೂನಿಯನ್ ಹೋಗಿ ದನಿಗೆ ಮಾಡೋದು, ಈ ದನಿಗೆ ಮಾಡೋಣ ಅವ್ರ ಅದಕ್ಕೆ ಮಣಿತಾರ ಸರ್. 100 ಕೋಟಿ ರೂಪಾಯಿ ಸಾಲ ತಗೊಳಕ್ ನಿಂತಾರ್ರಿ. ಅವ್ರು 100 ಕೋಟಿ ಬ್ಯಾಂಕ್ ಹೆಂಗ್ ಉಳಿಬೇಕು ಸರ್? 100 ಕೋಟಿ ಸಾಲ ತಗೊಳಕ್ ನಿಂತಾರಲ್ಲಿ. ಸಾಕಷ್ಟು ಮಂದಿ ಇದಾರ ಸರ್. ಅದಾರ ಸರ್. ಹೌದ್ರಿ, ಫ್ಯಾಕ್ಟ್ರಿಗಳಿಗೆ ಮನೆ ತಗೊಂಡ್ರ ಸರ್. ಅವೆಲ್ಲ ಪತ್ರಿಕಾ ನಿಮ್ಮ ಬ್ಯಾಂಕ್ ನೋಡಿ 100 ಕೋಟಿ ರೂಪಾಯಿಗೆ ಇದನ್ನ ಸಾಲಕ್ಕೆ ಏನಾದ್ರು ಯಾರದಾರ ಇಲ್ಲಿ ಅತನಿ ಒಳಗೆ ಸದ್ಯ ಸರ್ ಈಗ ಅಲ್ಸಿದ್ನಾಥ್ ಫ್ಯಾಕ್ಟ್ರಿಗೆ ಅರ್ಜಿ ಕೊಟ್ಟಿರ್ತಾರೆ. ಅತನಿ ಒಳಗೆ ಯಾರು ಕೊಟ್ಟಿದ್ದಾರೆ ಕೇಳ್ತಾರೆ. ಅತನಿ ಅವ್ರು ಯಾರಿಲ್ಲ ಸರ್. ಯಾರಿಲ್ಲ. ಇಲ್ಲ. ಬೇರೆ ಬ್ಯಾಂಕಿಂದ ನೀವೇ ಕೇಳ್ತೀರಿ? ಬೇರೆ ಬ್ಯಾಂಕಿಂದ ಹೋಗಿ ನೀವೇ ಸರ ನಮ್ದ್ರಿ ಬ್ರಾಂಚ್ ಅಲ್ಲ, ಅದನ್ನೇ ಕೇಳ್ತೀರಿ. ಮೇನ್ ಬ್ರಾಂಚಿಗೆ ನಿಮ್ಗೆ ಸಂಬಂಧ ಇರ್ತೇವೆ. ಇಲ್ಲಿ ಬ್ಯಾಂಕಿಂದ ನಾವು ಮೇನ್ ಬ್ರಾಂಚ್. ಹೌದು ಸರ್. ಇದು DCC ಬ್ಯಾಂಕ್ನಾಗ 100 ಶಾಖೆ. ಒಂದೇ ಸರ್ ಸರ್ ಹೆಂಗಿರ್ತದೆ ಇಲ್ಲಿ ಅತನಿ ಒಳಗೆ ಅಪ್ಲಿಕೇಶನ್ ಐತೆ ಸರ್. ಈ ನಮ್ ಕೋಆಪರೇಟಿವ್ ಸೆಕ್ಷನ್ ಹೆಂಗಿರುತ್ತೆ ಸರ್, ಇಲ್ಲಿ ಲೋನ್ ಸ್ಯಾಂಕ್ಷನ್ ಹಂಗಿರ್ತ ಸರ್. ನಮ್ದು ಯಾವುದೇ ದೊಡ್ಡ ಹೈಪೋಥಿಕೇಶನ್ ಆಗ್ಬೇಕಂದ್ರ ನಮ್ ಹೆಡ್ ಆಫೀಸ್ನಾಗ ಸ್ಯಾಂಕ್ಷನ್ ಆಗುತ್ತೆ. ಮತ್ತೆ ಇಂಥವೆಲ್ಲ ಅವ್ರ ಮಾಡಿಕಿರಂದ ಇಂಥವೆಲ್ಲ ಮಾಡ್ತಾರ. ಮಾಡಿಕಿರಂದ ನಮ್ಮನ್ನ ನಿಮ್ಗೆ ಅವ್ರನ್ನ ಬ್ಲಾಕ್ ಮಾಡಿ ಅವ್ರು ಹೇಳ್ದಂಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಅಧ್ಯಕ್ಷರ ಗಮನಪ್ಪ ಹೋಗ್ಬೇಕಂತ ಏನ ಎಲ್ಲ ನಾವು ನಮ್ಗೆ ಯಾರಿಗೆ ಎಣ್ಣೆ ಆಗೈತೆ ಈಗ ಹೇಳಕ್ ಹೋಗಾರದೀವಿ ಸರ. ಹೋಗಾಡಿ ಘಟನೆ ಆಗೈತೆ ಸರ್. ನಮ್ಗೆ ಏನ್ ಅನ್ಯಾಯ ಆಗಿದ್ದು ಸಹಿಸ್ಕೊಂಡಿದ್ದೀವಿ ಸರ್. ಇನ್ನು ಹೋಗಾಕ ನಾವು ತಯಾರಿದ್ದೀವಿ ಸರ್. ಈಗ ಎಷ್ಟು ದಿನದಿಂದ 10,000 ರೂಪಾಯಿ ನೀವು ತಗೋತಾರ ಅಂತ ಹೇಳತ್ತೀರಿ? ಎಷ್ಟು ದಿನ ಆಯ್ತು ಈಗ ಅದನ್ನ ಕಲೆಕ್ಟ್ ಮಾಡಕ್ಕೆ? ಸುಮಾರು ಒಂದು 3 ತಿಂಗಳು ಈಗ ಇಲ್ಲಿವರೆಗೆ ಇಲ್ಲಿವರೆಗೆ ನಮ್ಮ ಮನೆಗೆ ಹಲ್ಲೆ ಮಾಡಕ್ ಬಂದವ್ರು ಅವರಲ್ಲ, ಈಗ ಬಂದ್ರಲ್ಲ ಸರ. ಕೊಡ್ಲಿಲ್ಲ ಅಂತ ಬಂದಾರ ಅವ್ರ. ನಾವು ರೊಕ್ಕ ಕೊಟ್ಟಿದ್ರಿ ಆಗತ್ತಿಲ್ಲ ಸರ್. ಅವ್ರು ಏನೋ ಅದಕ್ಕೆ ಅಕ್ಷರ ತೋದ್ರಿ ಸರ್. ನಾವು ಸರ್ ನಾ ಹೇಳುದು ಹಲ್ಲೆ ಮಾಡಿದ ವಿಷಯನ ಇಲ್ಲಿ ನಿನ್ನೆ ನಡೆದ ಚರ್ಚೆಯಿನ ಅಧ್ಯಕ್ಷರಿಗೆ ಯಾವಾಗ ಹೇಳ್ಬೇಕ್ರಿ ಅದು? ಸರ್ ನಾವ್ ಹೇಳೋದಿಲ್ಲ, ನೀವು ಕ್ವಶನ್ ಕೇಳೋದಿಲ್ಲ. ನಾವು ಈಗ ನಮ್ ಸರ್ಕಾರ ಗಮನಕ್ಕೆ ನಾವು ತರಬೇಕು. ನಿನ್ನೆ ಫಸ್ಟ್ ನಾವು ಬಂದದ ಅಲ್ಲಿ ಡೈರೆಕ್ಟರ್ ಇದ್ದವ್ರು, ಲೋಕಲ್ ಡೈರೆಕ್ಟರ್ ತರಬೇಕಲ್ಲ ನಾವು. ನಾವ್ ಇಲ್ಲಿ ತರ್ಬೇಕು ಸರ್ ಮೊದಲ. ಸರ್ ಇದು ಅಧ್ಯಕ್ಷರಲ್ರಿ, ಬ್ಯಾಂಕ್ ಅಧ್ಯಕ್ಷರ ಯೂನಿಯನ್ ಈ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರೆನ್ನವ್ರು, ನಿಂಗರಾಜ್ ಕರೆನ್ನವ್ರು ಈಗ ಏನದಲ್ಲ 80 ಲಕ್ಷ ರೂಪಾಯಿ ಇದ್ರ. ಸಂಘದ ಎಲ್ಲ ಪದಾಧಿಕಾರಿಗಳು ಇದ್ರು ಅಂತ ಅನ್ಕೋತೀವಿ. ತಮ್ಮ ಹುದ್ದೆಗಳ ಸಂಘದೊಳಗೆ ಏನಾದ್ರು ಇದ್ದಾರೆ ಸರ್? ಇಷ್ಟು ಜನರೊಳಗಡೆ ನಾವು ಎಲ್ಲ ಸದಸ್ಯರದು ಇದು. ಅವ್ರು ನಿನ್ನೆ ನನಗ ಹಲ್ಲೆ ಮಾಡಕ್ ಬಂದಿದ್ರಲ್ಲ, ಅವ್ ಮುಖ್ಯ ಕಾರ್ಯದರ್ಶಿ ಯಾರ್ರಿ? ನನಗ್ ಮೊನ್ನೆ ರಾತ್ರಿ 2 ಗಂಟೆ ಬಸವರಾಜ್ ಕಮತ್ಗಿ, ಅವನೇ ಮುಖ್ಯ ಕಾರ್ಯದರ್ಶಿ, ನಮ್ಮ ಯೂನಿಯನ್ ಮುಖ್ಯ ಕಾರ್ಯದರ್ಶಿ.
ಈಗ ಸರ್ ಸೌದಿ ಅವರಿಗೆ ನೀವು ಭೇಟಿ ಆದ್ರಿ, ಹಾ. ಜೊಲ್ಲೆ ಅವರಿಗೆ ನಿಮ್ಮ ಅಧ್ಯಕ್ಷರವರು ಅವ್ರಿಗೆ ಯಾವ್ದಾದ್ರು ಭೇಟಿ ಸರ್ ನಿನ್ನೆ ಘಟನೆ ನಿನ್ನೆ ನಡೆದೈತಿ, ನೀನ್ ಹೋಗು ಪುರುಸೊತ್ತಿಲ್ಲ ಏನು? ರೊಕ್ಕ ಕೇಳ್ತಾ ಇದ್ರಲ್ಲ. ಈಗ ಸರ ರೊಕ್ಕ ಕೇಳಿದ್ದು ಉದ್ದೇಶ ಅದಿತ್ತು. ನಿನ್ನೆ ಬಂದದ ಹಲ್ಲೆ ಮೂಲ ಕಾರಣ ಇದು ವರ್ಗಾವಣೆ ವಿಚಾರದಾಗ ಬತ್ತು. ಅಂದ್ರ ಮೂಲ ಕೇಳಿದ್ದು ದುಡ್ಡು ಅದ. ಈಗ ಯೂನಿಯನ್ ಅಧ್ಯಕ್ಷ ಕೇಳಾಕ್ತಾನಂದ್ರ ನಾವು ಹಕ್ಕಿಲ್ಲ ಅಂತ ಬಂದ್ ಇಲ್ಲಿವರೆಗೆ ಅವ್ರ ಯಾಕೆ ನಮ್ಮ ಮನಿಗ್ ಬರ್ಲಿಲ್ಲ ಅಂದ್ರೆ ದಪ್ಪ ಆದ್ರ ಅವ್ರು. ಈಗ ಉದ್ದೇಶ ಇದನ್ನ ಇಟ್ಕೊಂಡ್ ಬಂದ್ರ ಅವ್ರು. ಚೇತನ್ ದಳವಾಯಿ ಅವರು ಸ್ವರಾಜ್ ಕಮತಿಗೆ ಅವ್ರ ಮನೆಗೆ ಹೋಗಿ ಅವಾಚ್ಯವಾಗಿ ಬೇದಂತ ಅವ್ರದ್ದು ಆರೋಪ ಐತ್ರಿ. ಆರೋಪ ಇದ್ರೆ ಕೊಡ್ರಲ್ಲ, ನಾವ್ ಅದಕ್ಕೆ ಸಮಯಸ್ತು. ಈಗ ನಿನ್ನೆ ಹೇಳಿದಾರ ದಾಖಲೆಗಳು ಬಹಳ ದಾಖಲೆ ಕೊಡ್ತೀವಿ ಸರ್. ಸ್ಪಷ್ಟೀಕರಣ ಸಿಗುತ್ತೆ. ಓಕೆ ನಮಗೂ ಸ್ಪಷ್ಟೀಕರಣ ಸರ್ ದಾಖಲಾತಿಗಳನ್ನ ಇವಾಗ ಸುಟ್ಟಿ ಸರ್ ರಜಾ ಅದ, ನಾಳೆ ಬ್ಯಾಂಕ್ ಪ್ರಾರಂಭ ಇದ್ರೆ ನೀವು ದಾಖಲಾತಿಗಳು ತಂದು ಒದಗಿಸ್ತೀವಿ ಸರ್. ಇವತ್ತು ರವಿವಾರ ಬ್ಯಾಂಕ್ ಬಂದೈತಿ. ಬಂದ ಮಾಡಿದ್ರೆ ನಿಮ್ಗೆ 2 ದಿವಸ ಬಿಟ್ಟು ಕೊಡ್ತೀವಿ. ಎಷ್ಟು ಸಾರ್ವಜನಿಕ ತೊಂದರೆ ನಾಳೆ ಮತ್ತಲ್ಲ ಇವಾಗ ಸುಟ್ಟಿ ಅದ ಸರ್. ಇವಾಗ ನಾಳಿಂದ ಏನ ಅದು ಒಂದು ವದಂತಿ ಹರಡುತ್ತೆ. ವದಂತಿ ಐತಿ ಸರ್. ಆಕ್ಚುಲಿ ಹೇಳೋದು ಕರೆಕ್ಟ್ ಐತಿ. ವದಂತಿ ಐತಿ, ಬ್ಯಾಂಕ್ ಬಂದ್ ಮಾಡೋದು ಎಲ್ಲ ಕಡೆ ಇದು ಮಾಡೋದು ವದಂತಿ ಐತಿ ಸರ್. ಬ್ಯಾಂಕ್ ನಾವ್ ಬಂದ್ ಮಾಡೋದಿಲ್ಲ ಸರ್. ನಮ್ ಡ್ಯೂಟಿಗೆ ನಾವ್ ಇರ್ತೀವಿ. ಈಗ ಸಾರ್ವಜನಿಕರಿಗೆ ತೊಂದರೆ ಮಾಡೋದು ಐತಿ ಸರ್. ನಮ್ದೇನಿದೆ ಸರ್, ನಾವ್ ಡ್ಯೂಟಿ ಮಾಡಬೇಕಾ? ನಮ್ ಡ್ಯೂಟಿ ಮಾಡಬೇಕು. ಹತ್ತನೇ ಶಾಖೆದಿಂದ ಏನ್ ಬೆಂಬಲ, ನಾವು 10ನೇ ಶಾಖೆ ಒಳಗೆ ಕೆಲಸ ಮಾಡ್ತೀವಿ ಸರ್. 10ನೇ ಶಾಖೆ ಒಳಗೆ 10ನೇ ಶಾಖೆಯಿಂದ ಬೆಂಬಲ ವ್ಯಕ್ತಪಡಿಸೋದು ಅವಶ್ಯಕತೆ ಇಲ್ಲ. ಇದು ವೈಯಕ್ತಿಕ ಇದೆ. ಇದು ಬ್ಯಾಂಕಿನ ಇದ್ರ ಸಂಬಂಧ ಅಲ್ಲ. ಸಾರ್ವಜನಿಕ ತೊಂದರೆ ಆಗಬಾರ್ದಲ್ಲ. ಯಾವುದೇ ಆದರೂ ಬ್ಯಾಂಕಿನ ವಿಚಾರ ಬಗ್ಗೆ ನೆಗೋಷಿಯಲ್ ಆಕ್ಟ್ ಪ್ರಕಾರ ಬಂದ್ ಮಾಡ್ಬೇಕು, ಕಾರಣ ಕೊಡ್ಬೇಕಾಗುತ್ತೆ. ಒಬ್ಬ ಬ್ಯಾಂಕಿನ ಸಿಬ್ಬಂದಿ ಅಥವಾ ಬ್ಯಾಂಕಿನ ಏಳಿಗೆಗಾಗಿ ಏನಾರ ತೊಂದರೆ ಆಗಿದ್ರೆ ಬಂದ್ ಮಾಡ್ಬೋದು. ಬಂದ್ ಮಾಡಲ್ಲ. ಚೇತನ್ ದಳವಾಯಿ. ನಿನ್ನೆ ಅಥಣಿಯಲ್ಲಿ ಇದ್ದಾಗ DCC ಬ್ಯಾಂಕಿನ ಎಂಪ್ಲಾಯೀಸ್ ಅಧ್ಯಕ್ಷರಂತ ಕೊರೇನ್ ಅವರು ಮೇಲೆ ಮಾರಣಾಂತಿಕ ಹಲ್ಲೆ ಸ್ಥಳೀಯ ಶಾಸಕ ಅಂತ ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಅವರ ಪುತ್ರರಂತ ಚಿದಾನ್ ಸವದಿ ಅವರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥದ್ದನ್ನು ಅವರೇ ಸ್ವತಃ ಮಾತನಾಡಿದ್ದನ್ನು ಕೇಳಿದ್ದೀನಿ. ಆಮೇಲೆ ಸುಮಾರು 12 ಗಂಟೆಗೆ ನಾನು ಕೂಡ ಅಥಣಿ ಸಿವಿಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದರು, ಹೋಗಿ ಭೇಟಿ ಆದೆ. ನೋಡಿದಾಗ ನಾನು ಭಾಳ ಸ್ಪಷ್ಟಪಡಿಸ್ತೀನಿ, ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ, ಆದರೆ ಇಂಥ ಒಂದು ವೈಯಕ್ತಿಕವಾಗಿ ಒಬ್ಬ ಶಾಸಕರಾಗಿ ಜವಾಬ್ದಾರಿಯಲ್ಲಿದ್ದಂಥವರು ಅವರ ಪುತ್ರರು ಮನೆಗೆ ಬಂದವರನ್ನು ಬಡಿಯೋದು, ಇದನ್ನು ನಾನು ಭಾಳ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀನಿ. ಕಾರಣ ಹೇಳಿದ್ರಂಥವ್ರು ಇಲ್ಲ, ಅವರು ಅಳಿಯ ಒಬ್ಬರು ಅಲ್ಲೇ DCC ಬ್ಯಾಂಕ್ನಲ್ಲಿದ್ದರು, ಶಂಕರ್ ಅನ್ನುವಂಥವ್ರನ್ನು, ಅವರ ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರವಿದೆ ಅನ್ನುವಂಥದ್ದನ್ನು ಒಂದು ಮನಸ್ಥಿತಿ. ನಾನು ಕೇಳ್ತೀನಿ, ಇವರು ಎಂಪ್ಲಾಯೀಸ್ ಏನು ಪಾತ್ರ ಇದೆ? ತಾವು ಡೈರೆಕ್ಟರ್ ಇದರಿ, ಕಮಿಟಿ ಬೋರ್ಡ್ ಒಳಗೆ ನಿರ್ಣಯ ಆಗಿ ಸುಮಾರು ಇವ್ರ ಜೊತೆಗೆ ಸಾಕಷ್ಟು ಜನರನ್ನು ಒಂದು ನಿಯಮಾನುಸಾರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಅಂಥದ್ದು ಬಿಟ್ಟು ವೈಯಕ್ತಿಕವಾಗಿ ದ್ವೇಷವನ್ನು ಆಯಿತು ಅಥವಾ ಇವರು ಕರೆಸಿ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅಥಣಿ ಬಿಹಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಅವರು ಮೊದಲಿಂದಲೂ ಮಾಡ್ಕೋತಿದ್ದಾರೆ, ಮೊದಲಿಂದನೂ ಯಾರಿಗಾರ ಹಚ್ಚಿ ಮಾಡಿಸಿದ್ರು, ಇವತ್ತು ತಾವ ಕೈಯೊಳಗೆ ತೊಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದೇ ಒಂದು ಘಟನೆ, 2-3 ಘಟನೆ ಹೇಳ್ತೀನಿ ನಾನು. ನಾವು ಅಪ್ಪ ಸಾಹೇಬ್ ಅವತಾಡೆ ಅಂಥೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮೊದಲಿಂದಲೂ BJPಯಲ್ಲಿ ಇದ್ದಂಥವ್ರು, ಅವರು 23 ಇವ್ರ ಜೊತೆಗೆ ಹೋಗಲಿಲ್ಲ ಅಂಥೇಳಿ ಅವರ ಧರ್ಮಪತ್ನಿಯವರನ್ನು, ಸಹೋದರಿ ಸ್ವಲ್ಪ ಅಂಗವಿಕಲರ, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ದರ್ದಾಬಟ್ಟಿ ಒಳಗೆ. ಅಂಥವರನ್ನು 20 ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು. ಮಲ್ಲಿಕಾರ್ಜುನ ಅಂದಾನಿ ಅಂಥೇಳಿ ನಮ್ಮ ಜೊತೆಗೆ ಇರ್ತಾರೆ, ಅವರ ಅತ್ತೆಯವರನ್ನು ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರಿ ಅಂತ ಹೇಳಿ ಮಾಡುವಂಥವ್ರು. ಹೆಣ್ಮಕ್ಳು ಟ್ರಾನ್ಸ್ಫರ್ ಬಿಟ್ಟಿಲ್ಲ ಅವರು. ಅಂದರೆ ಈ ಒಂದು 2-3 ಎಕ್ಸಾಂಪಲ್. ಪೊಲೀಸ್ ಸ್ಟೇಷನ್ನು ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಕ್ಷಣೆ ಕೊಡೋರನ್ನ
ಪೊಲೀಸರ ಬಗ್ಗೆ ಖಾಕಿ ಬಟ್ಟೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ರಕ್ಷಣೆ ಕೊಡೋವೇ ಅವ್ರು ಹೇಳ್ದಂಗನ ಕೇಳಕತ್ರ ಇದು ಭಾಳ ಒಂದು ಗುಂಡಾಗಿರಿಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ದ್ವೇಷ ರಾಜಕಾರಣ ಅತಿಯಾಗಿದೆ ಅಂತೀರಿ ಸರ್ ಆ ತಾಲೂಕಿನಲ್ಲಿ? ದ್ವೇಷ ರಾಜಕಾರಣ ಅವರು ಶಾಸಕ ಮಾತಾಡಿದ್ದನ್ನು ಕೇಳ್ತಾ ಇದ್ದೆ ನಾವು. ಇಲ್ಲ ಇದು ಗೋಕಾಕ ಇದಾವ್ದ ಪ್ರಚೋದನೆ ಐತೆ ಅಂತೇಳಿ. ಅಲ್ಲ, ಗೋಕಾಕದವ್ರ ನಿಮ್ಮನ್ನು ಮನೆ ಕವಿಸೆ ಬಡಿ ಅಂತ ಹೇಳ್ಯಾರ ನಾವು. ಯಾಕೆ ನೀವು ಗೋಕಾಕ್ ಅಂತಾರೆ? ಈಗ ಅಥಣಿ ಒಳಗಿದ್ದಂಥವ್ರು ಸಾಕಷ್ಟು ದಬ್ಬಾಳಿಕೆ ಮಾಡಾಕತ್ತಾರೆ. ಸಾಕಷ್ಟು ಪೊಲೀಸ್ ಸ್ಟೇಷನ್ನು ಒಂದು ಸುಮಾರು 15 ವರ್ಷ ಪೊಲೀಸ್ ಸ್ಟೇಷನ್ನು ಪತ್ತುಗಳು ತುಂಬ್ತೀನಿ ಬಿಟ್ಟರೆ ಅವ್ರು ರಾಜಕಾರಣನೇ ಮಾಡಿಲ್ಲ. ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ. ಶಿವಯೋಗಿ ಕ್ಷೇತ್ರ ಸಿದ್ದೇಶ್ವರ ಪಾಂಡ್ರೆಯಲ್ಲಿ ಇಂಥದ್ದು ನಡಿಬಾರ್ದು. ನಾವು ಕೂಡ ಇದ್ದೇವೆ. ಒಂದು ಟೈಮ್ 2018ರಿಂದ 23ವರೆಗೆ ಒಬ್ಬ ಅಥಣಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಕೆಲಸ ಮಾಡೀನಿ. ಆದರೆ ದ್ವೇಷ ರಾಜಕಾರಣ ಮಾಡಿಲ್ಲ. ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ರಾತ್ರಿ ಮೀಟಿಂಗ್ ಮಾಡಿ ಅಲ್ರಿ, ಅವ್ರಿಗೆ ರಾಜಕೀಯ ಷಡ್ಯಂತ್ರ ಅಂದ್ರೆ ಇವ್ರನ್ನ ಕರೆಸ್ರಿ, ನೀವು ಬಡೀರಿ, ಅವ್ರು ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾರ ಅಂತೇಳಿ ಹೇಳ್ತಾರೆ. ಅವ್ರಿಗೆ ಎಂಥವ್ರದಪ್ಪ ಅಂದ್ರೆ ನಾವಿಲ್ಲಿ 19 ಬಿಟ್ಟು ಬಂದ ಮೇಲೆ ನಮ್ಮಿಂದ MLC ಆಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ್ರೆ ಅಂಥದ್ರೊಳಗೆ ಕುಮಟಳ್ಳಿ ಸುಳಿಮಗ ಓಡಿ ಹೋಗ್ಯಾನ ಅಂತೇಳಿ ಮಾತಾಡೋಂಥವ್ರು. ಆಮೇಲೆ ಅದಷ್ಟು ದಣಿಗೆ ಎದ್ದ ಮೇಲೆ ಈ ಕುಮಟಳ್ಳಿ ಅಲ್ಲ ಮತ್ತೊಬ್ಬ ಕುಮಟಳ್ಳಿ ನಮ್ಮ ಆತ್ಮೀಯ ಅದಾನಂದ್ರೆ ಅವನ ಹೆಸರು ಕೇಳಿ ಹೇಳಿಲ್ಲ. ನಾವೊಬ್ಬ ಕುಮಟಳ್ಳಿ ಸಮಾಧಾನ ಅದೀನಿ, ಮತ್ತೊಬ್ಬ ಕುಮಟಳ್ಳಿ ತಿರ್ಸಟ್ಟಿದ್ದಂದ್ರೆ ಅದಿರಲಿ, ಅದು ರಾಜಕಾರಣ ಬೇಡ. ನಾನು ಮತ್ತೊಂದು ಮಾಡಿದ ಘಟನೆ ಅವರು ಏನು ತಪ್ಪಾದ್ರೂ ಅದನ್ನು ಡಿಫೆಂಡ್ ಮಾಡೋದು ಅದಕ್ಕಿಂತನೂ ಘೋರ ಅಪವಾದ. ಏನೋ ಮಾಡಿದ್ರೂ ಅದನ್ನು ಇಲ್ಲ ಏನೋ ಘಟನೆ ಆಗಿದೆ ಅಂಥೇಳಿ ಮತ್ತೆ ಅವರಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಯಾವುದಾದ್ರು ಒಂದು ಮಾಡಬೇಕಾಗಿತ್ತು. ನನಗೆ ನಿನ್ನೆ ಗಮನಕ್ಕೆ ಬಂದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರೂ ಅವ್ರ ಮೇಲೆ ಕೇಸ್ ಮಾಡೋಕ್ಕಿಂತನೂ ಅವ್ರು ಕೊಟ್ಟದನ್ನು ಒಬ್ಬನ ಯಾವುದೋ ಒಂದು ಕೃತಕವಾಗಿ ಸೃಷ್ಟಿ ಮಾಡಿ 7 ಪೈಸೆ ಮಾಡ್ಬೇಕಂತೇಳಿ ಇವ್ರ ಮೇಲೂ ದಬ್ಬಾಳಿಕೆ ಹಾಕಕತ್ತಾರ ಅನ್ನೋಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ಕೇಳಿದ್ದೀವಿ ನಾವು. ಇದು ಖಂಡನೀಯ. ಅಥಣಿ ಕ್ಷೇತ್ರದಲ್ಲಿ ಸುಮಾರು ಇತಿಹಾಸದಲ್ಲಿ ಹಿಂಗೆ ಎಂದೂ ಆಗಿದ್ದಿಲ್ಲ, ಆಗಬಾರ್ದು. ಮತ್ತು ರಾಜಕೀಯ ಇದೇ ಇತ್ತಪ್ಪ ಅಂದರೆ ಆ ಶಿವಯೋಗಿ ಸಿದ್ದೇಶ್ವರನ ನೋಡ್ಕೋಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಾಡ್ಕೊಳ್ಳೋದಿಲ್ಲ ನಾವು. ಕೊಟ್ಟಿದ್ದಾರೆ ಅವರು ಇಲ್ಲ ನನಗೆ ಅವ್ರು ಕೊಟ್ಟಾರೋ ಬಿಟ್ಟು ಅಲ್ಲಲ್ಲ, ಒಂದು ನಿಮಿಷ, ಅದು ವೈಯಕ್ತಿಕವಾಗಿ ಅವ್ರು ಕೊಟ್ಟಾರೋ ಇದು ಮಾಡ್ಯಾರ ನನಗೆ ಗೊತ್ತಿಲ್ಲ. ಇದರಲ್ಲಿ ನಾನು ವೈಯಕ್ತಿಕವಾಗಿ ರಾಜಕೀಯ ಅಲ್ಲ, ಈ ಘಟನೆಯನ್ನು ಖಂಡಿಸ್ತೀನಿ. ಈ ಎಷ್ಟೋ ಕಡೆ ಎಲ್ಲರೇ ಬಡದಾಡಿದ್ದು ನೋಡಿದ ಮೇಲೆ ಇಷ್ಟೆಲ್ಲ ಸಾವಿರಾರು ಜನರು ಯೂನಿಯನ್ದವರು ಸ್ಟೇಷನ್ ಮುತ್ತಿಗೆ ಹಾಕಿದ್ದಾರೆ. ಇಷ್ಟೆಲ್ಲ ಹಾಕಿದ ಮೇಲೂ ನೀವು ಇನ್ನೂ ಕೇಸ್ ಕೊಟ್ಟಿಲ್ಲ ಅಂತಂದರೆ ಇದಕ್ಕೆ ಉತ್ತರ ಇಲ್ಲ ಅಂತ ಅನಿಸ್ತದೆ. ಹಾಕೋಬೇಕಾಗಿತ್ತು, ಸಾಕಷ್ಟು ಅದಾವ. ಅಥವಾ ಆ ಡಿಪಾರ್ಟ್ಮೆಂಟ್ದವ್ರು ಏನೋ ಯಾರು ಒತ್ತಡಕ್ಕೆ ಒಳಗಾಗತ್ತಾರೋ ನಾನು ಭಾಳ ಮನವಿ ಮಾಡ್ಕೋತೀನಿ ಕರ್ನಾಟಕ ಸರ್ಕಾರದವ್ರಿಗೆ. ಯಾರು ದಬ್ಬಾಳಿಕೆ ಮಾಡ್ಯಾರ, ಯಾರ ಅವ್ರನ್ನ ಕರೆಸಿ ಬಡದಾರ, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರ್, ಈಗ ಜನಪ್ರತಿನಿಧಿಗಳು ಅವ್ರ ಬಗ್ಗೆ ನಿನ್ನೆ ಒಂದು 2-3 ಸಾವಿರ ಜನರು ಕೂಡಿ ಪ್ರತಿಭಟನೆ ಮಾಡಿದ್ದಾರೆ. ಸಾಕಷ್ಟು ಎಲ್ಲರಿಗೂ ಇದು ಘಟನೆ ಆಗಬಾರ್ದು ಅನ್ನುವಂಥದ್ದು ಎಲ್ಲರಿಗೆ ಮನಸ್ಸಿಗೆ ನೋವಾಗಿದೆ. ಕೆಲವೊಂದು ಜನ ಅವ್ರಿಗೆ ಬೇಕಾದವರಷ್ಟು ಏನು ಬೇಕಾದ ಮಾತಾಡ್ಬೋದು, ಆದರೆ ಸಾಮಾನ್ಯ ಜನರಿಗೆ ಇದು ಜಾತ್ಯತೀತ ಪಕ್ಷಾತೀತವಾಗಿ ಒಬ್ಬ ನೌಕರಿ ಮಾಡೋನ ಮೇಲೆ ಹರೇಸ್ಮೆಂಟ್ ಆಯ್ತಪ್ಪ ಅಂದ್ರೆ ನಮ್ದು ಹೆಂಗೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ನೋವಾಗಿದೆ. ಅವರಿಗೆ ಭಾಳ ಸ್ಪಷ್ಟಪಡಿಸ್ತೀನಿ, ಬರೀ ಯಾವುದಾರ ತಾವು ಮಾಡೋದು ಮಾಡಿದ ಮೇಲೆ ಅದು ಗೋಕಾಕ ಅನ್ನೋದು, ಅದು ಗೋಕಾಕ ಅನ್ನೋದೊಂದು ಬಿಟ್ಟರೆ ಅವರಲ್ಲಿ ಮತ್ತೊಂದು ಯಾವುದೂ ಶಬ್ದನೂ ಇಲ್ಲ, ಉತ್ತರನೂ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಗೋಕಾಕ್ ಕಡೆ ತಿರ್ಸ್ತಾರೆ. ಇದು ರಾಜ. ಥ್ಯಾಂಕ್ ಯು.